ಎಲ್ಲರಿಗೂ ನಮಸ್ತೆ. ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಾನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಯಾಕಂತಂದ್ರೆ ಎಲ್ಲ ಎಕ್ಸಾಮ್ಗಳಲ್ಲಿ ಕಾಮನ್ ಆಗಿರುವಂತ ಒಂದು ಸಬ್ಜೆಕ್ಟ್ ಅಂದ್ರೆ ಎಜುಕೇಶನಲ್ ಸೈಕಾಲಜಿ, PSTR ಅಂಡ್ GPSTR ಅಂಡ್ HSTR ಅಂಡ್ TET. ಇವೆಲ್ಲವುಗಳಲ್ಲಿ ಸೈಕಾಲಜಿ ಅಥವಾ ಮನೋವಿಜ್ಞಾನದ ಕುರಿತಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗಾಗಿ ನಾನು ಮನೋವಿಜ್ಞಾನ ಅನ್ನುವಂತ ಈ ಶೈಕ್ಷಣಿಕ ಮನೋವಿಜ್ಞಾನ ಅನ್ನುವಂತಹ ವಿಷಯವನ್ನ ನಾನು ಸಿಲೆಬಸ್ ಪ್ರಕಾರನೇ ಟೀಚ್ ಮಾಡ್ಕೊಂಡ್ ಬಂದಿದ್ದೀನಿ. ಈಗಾಗಲೇ ನಾನು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಬೇಸಿಕ್ ಮನೋವಿಜ್ಞಾನ ಅಂತಂದ್ರೆ ಏನು, ಮನೋವಿಜ್ಞಾನದ ವ್ಯಾಖ್ಯೆಗಳು ಹಾಗೂ ಮನೋವಿಜ್ಞಾನ ಬೆಳೆದು ಬಂದ ರೀತಿ ಆಗಿರ್ಬೋದು, ಮನೋವಿಜ್ಞಾನದ ಒಂದು ರಚನಾ ಪಂಥಗಳು, ಮನೋವಿಜ್ಞಾನದ ವಿಧಾನಗಳು, ಅಂತರಾವಲೋಕನ, ವ್ಯಕ್ತಿ ಅಧ್ಯಯನ, ವೀಕ್ಷಣಾ ವಿಧಾನ, ಪ್ರಾಯೋಗಿಕ ವಿಧಾನ, ಆಮೇಲೆ ಸಮೀಕ್ಷೆ ಸಂದರ್ಶನ ವಿಧಾನ, ಇವೆಲ್ಲವುಗಳನ್ನ ನಾನು ಹಿಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಬೆಳವಣಿಗೆ ಮತ್ತು ವಿಕಾಸ. ಈ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗಳಲ್ಲೂ ಕೂಡ ಹಲವಾರು ರೀತಿಯ ಒಂದು ಪ್ರಶ್ನೆಗಳು ಬಂದಿವೆ. ಯಾಕಂದ್ರೆ ವಿಕಾಸ ಯಾವ ರೀತಿಯಾಗಿ ನಡೆಯುತ್ತೆ, ಬೆಳವಣಿಗೆ ಮನುಷ್ಯನ ಹಂತದಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನ ಪಡೆದಿದೆ, ವಿಕಾಸದ ತತ್ವಗಳು ಯಾವುವು, ಆಮೇಲೆ ಜಾನ್ ಪಿಯಾಜೆ ಅವರ ಸಂಬಂಧಪಟ್ಟಂಗೆ ಮಗುವಿನ ವಿಕಾಸದ ತತ್ವಗಳು ಯಾವುವು, ಆಮೇಲೆ ಮಗುವಿನ ವಿಕಾಸದಲ್ಲಿ ಪರಿಸರ ಮತ್ತು ಆನುವಂಶೀಯತೆ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರುತ್ತೆ, ಈ ವಿಕಾಸ ಮತ್ತು ಬೆಳವಣಿಗೆಯ ಜ್ಞಾನ ಶಿಕ್ಷಕನಿಗೆ ಎಷ್ಟು ಅವಶ್ಯಕ, ಇದರ ಜ್ಞಾನವಿದ್ರೆ ಶಿಕ್ಷಕ ಯಾವ ರೀತಿಯಾಗಿ ಟೀಚ್ ಮಾಡಬಹುದು, ಇವು ಯಾವ ರೀತಿಯಾಗಿ ಅಪ್ಲೈಡ್ ಕ್ವಶನ್ಸ್ ಬರ್ತಾವೋ ಅದಕ್ಕೆ ಸಂಬಂಧಪಟ್ಟಂತಹ ನನ್ನ ಟೀಚಿಂಗ್ ಅಲ್ಲಿ ಹೇಳುವ ಪ್ರಯತ್ನವನ್ನು ನಾನು ಮಾಡ್ತೀನಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಬೆಳವಣಿಗೆ ಮತ್ತು ವಿಕಾಸ. ಬೆಳವಣಿಗೆ ಮತ್ತು ವಿಕಾಸ. ಅದರಲ್ಲಿ ಫಸ್ಟ್ ಒನ್ ಬೆಳವಣಿಗೆ. ಹಾಗಾದ್ರೆ ಬೆಳವಣಿಗೆ ಅಂತಂದ್ರೆ ಏನು, ಬೆಳವಣಿಗೆ ಮತ್ತು ವಿಕಾಸ ಇವೆರಡೂ ಒಂದು ಟಾಪಿಕ್ ಅನ್ನ ಸೈಕಾಲಜಿಯಲ್ಲಿ ಯಾಕೆ ಇಟ್ರು ಅಂತಂದ್ರೆ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬೆಳವಣಿಗೆ ದೈಹಿಕವಾಗಿ ಕಂಡ್ರೆ ಮಾನಸಿಕವಾಗಿ ಒಳಗಡೆ ನಡೆಯುವಂತ ಒಂದು ಪ್ರಕ್ರಿಯೆಗೆ ನಾವು ವಿಕಾಸ ಅಂತ ಹೇಳಿ ಕರಿತೀವಿ. ಮನುಷ್ಯ ಎಷ್ಟು ದೈಹಿಕವಾಗಿ ಸದೃಢನಾಗಿದ್ದಾನೋ ಮಾನಸಿಕವಾಗಿಯೂ ಕೂಡ ಅಷ್ಟೇ ಸದೃಢನಾಗಿರ್ಬೇಕು. ಯಾಕಂದ್ರೆ ದೈಹಿಕವಾಗಿ ಎಷ್ಟು ಬದಲಾವಣೆಗಳಾಗುತ್ತೋ ಮನುಷ್ಯನಲ್ಲಿ ಅಥವಾ ಮಗು ಬೆಳೆದ ಹಾಗೆ ಮಾನಸಿಕವಾಗಿಯೂ ಕೂಡ ಹಲವಾರು ಬದಲಾವಣೆಗಳಾಗುತ್ತೆ. ಈ ಬೆಳವಣಿಗೆ ಮತ್ತು ವಿಕಾಸದ ಒಂದು ಪರಿಕಲ್ಪನೆಯ ಜ್ಞಾನ ಶಿಕ್ಷಕನಿಗಿದ್ರೆ ಶಿಕ್ಷಕ ಒಂದು ಪರಿಣಾಮಕಾರಿಯಾದ ಬೋಧನೆಯನ್ನ ಮಾಡಬಹುದು ಅನ್ನುವಂತ ಕಾನ್ಸೆಪ್ಟ್ ಇಂದ ಎಜುಕೇಶನಲ್ ಸೈಕಾಲಜಿಯಲ್ಲಿ ಬೆಳವಣಿಗೆ ಮತ್ತು ವಿಕಾಸ ಅನ್ನುವಂತಹ ಈ ಒಂದು ಟಾಪಿಕ್ ಅನ್ನು ಇಟ್ಟಿದ್ದಾರೆ. ಹಾಗಾದ್ರೆ ಬೆಳವಣಿಗೆ ಅಂತಂದ್ರೆ ಗೋಚರ ಬದಲಾವಣೆ, ಮನುಷ್ಯನ ಅಥವಾ ಮಗುವಿನ ಅಥವಾ ವ್ಯಕ್ತಿಯ ದೇಹದಲ್ಲಾಗುವ ಗೋಚರ ಬದಲಾವಣೆಯನ್ನ ನಾವು ಬೆಳವಣಿಗೆ ಅಂತ ಹೇಳಿ ಕರಿತೀವಿ. ಯಾಕಂದ್ರೆ ಬೆಳವಣಿಗೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಒಂದು ಮಗು ಬೆಳೀತಾ ಇದೆ ಅಂದ್ರೆ ಆ ಬೆಳವಣಿಗೆ ಸ್ಪಷ್ಟ ಮತ್ತು ಗೋಚರ. ಮಗುನಂದ್ರೆ ಕಣ್ಣಿಗೆ ಗೋಚರ ಅಂತಂದ್ರೆ ಕಣ್ಣಿಗೆ ಕಾಣುವಂಥದ್ದು, ಅಗೋಚರ ಅಂತಂದ್ರೆ ಕಣ್ಣಿಗೆ ಕಾಣದೇ ಇರುವಂತದ್ದು. ಒಂದು ಮಗುವಿನ ದೈಹಿಕ ಬದಲಾವಣೆಗಳು ನಮ್ಗೆ ಗೋಚರ ಆಗ್ತವೆ. ಆ ಮಗುವಿನ ದೈಹಿಕ ಏನ್ ಬದಲಾವಣೆ ಆಗ್ತವೆ, ಗೋಚರ ಬದಲಾವಣೆ ಆಗ್ತಾವಲ್ಲ, ಅದಕ್ಕೆ ನಾವು ಬೆಳವಣಿಗೆ ಅಂತ ಹೇಳಿ ಕರಿತೀವಿ. ಗೋಚರ ಬದಲಾವಣೆಯ ಬೆಳವಣಿಗೆ. ದೈಹಿಕವಾಗಿ ಆಗುವ ಗೋಚರಿತ ಅಥವಾ ಗೋಚರಿತ ಬದಲಾವಣೆ. ದೈಹಿಕವಾಗಿ ಆಗುವ ಗೋಚರಿತ ಬದಲಾವಣೆಗೆ ಬೆಳವಣಿಗೆ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಒಂದು ಮಗುವನ್ನ ತೆಗೆದುಕೊಂಡ್ರೆ, ಮಗು ಹುಟ್ಟಿನಿಂದ ಮಗು ಶಾಲೆಗೆ ಹೋಗುವ ಅವಧಿ ಅಂದ್ರೆ 5 ರಿಂದ 6 ವರ್ಷದವರೆಗೆ ಮಗುವಿನ ದೈಹಿಕ ಬದಲಾವಣೆಗಳು ಏನೇನ್ ಆಗ್ತವೆ ತಂದೆ ತಾಯಿಯಾಗಿ ಅಥವಾ ಬೇರೆಯವರಾಗಿ ನಾವು ಗುರ್ತಿಸ್ತೀವಿ. ಮಗು ಹುಟ್ಟಿದಾಗ ಹೇಗಿರುತ್ತೆ, 3 ತಿಂಗಳವರೆಗೆ ಹೇಗಿರುತ್ತೆ, 6 ತಿಂಗಳವರೆಗೆ ಹೇಗಿರುತ್ತೆ, ಸ್ವಲ್ಪ ಕೂತ್ಕೊಳ್ಳೋಕೆ ಟ್ರೈ ಮಾಡುತ್ತೆ, ಆಮೇಲೆ ನಿಂತ್ಕೊಳ್ಳುತ್ತೆ, ಒಂದೊಂದೇ ಹೆಜ್ಜೆ ಇಡುತ್ತೆ, ಒಂದೊಂದೇ ಮಾತು ಬದಲಾವಣೆ ಆಗುತ್ತೆ. ಈ ರೀತಿಯಾಗಿ ಮನುಷ್ಯನ ದೇಹದಲ್ಲಿ ಏನ್ ಬದಲಾವಣೆ ಆಗುತ್ತೋ, ಎತ್ತರ, ಗಾತ್ರ, ದಪ್ಪ, ಇವೆಲ್ಲವೂ ನಮಗೆ ಒಂದು ದೈಹಿಕ ಬದಲಾವಣೆಗಳೆಲ್ಲವೂ ನಮಗೆ ಕಣ್ಣಿಗೆ ಕಾಣುವಂತವು. ಅದೇ ಗೋಚರಿತ ಅಂದ್ರೆ ಕಣ್ಣಿಗೆ ಕಾಣುವಂತವು. ಇದು ಬೆಳವಣಿಗೆ ಅನ್ನುವುದು ಮನುಷ್ಯನ ಒಂದು ಗೋಚರಿತವಾದಂತಹ ಒಂದು ಬದಲಾವಣೆ. ಮಗುವಿನ ಅಥವಾ ವ್ಯಕ್ತಿಯ ದೇಹ, ಗಾತ್ರ, ಆಕಾರ, ದಪ್ಪ ಇವೆಲ್ಲವೂ ಏನು ದೇಹದಲ್ಲಿ ಬೆಳವಣಿಗೆ ಆಗ್ತಾವೋ, ಅವುಗಳನ್ನ ಬದಲಾವಣೆ ಆಗುತ್ತೋ ಅವುಗಳನ್ನ ಬೆಳವಣಿಗೆ ಅಂತ ಹೇಳಿ ಕರೀತಾರೆ. ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ TET ಇಲ್ಲಿ ಒಂದು ಕ್ವಶನ್ಸ್ ಬಂದಿತ್ತು. ಬೆಳವಣಿಗೆ ಎಂಬುದು
ಬೆಳವಣಿಗೆ ಎಂಬುದು ಅಂತ ಬಂದಿತ್ತು. ಇದು ಗೋಚರಿತ ಬದಲಾವಣೆ ಈ ರೀತಿಯಾಗಿ ಆಪ್ಷನ್ಸ್ ಕೊಟ್ಟಿದ್ರು. ಸೊ ಗೋಚರಿತ ಅನ್ನುವಂತ ಒಂದು ಅಂಶವನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಆಮೇಲೆ ಇದು ಬೆಳವಣಿಗೆ ಎಂಬುದೊಂದು ಪರಿಮಾಣಾತ್ಮಕ ಸ್ವರೂಪದ ಬದಲಾವಣೆ. ಪರಿಮಾಣಾತ್ಮಕ ಪರಿಮಾಣಾತ್ಮಕ ವರ್ಡ್ ಯಾಕೆ ಬಳಸಿದ್ರು ಅಂದ್ರೆ ಪರಿಮಾಣ ಗೊತ್ತಾಗುತ್ತೆ. ಎತ್ತರ ಇಷ್ಟಿದೆ, ಅಷ್ಟು ಇಷ್ಟು ಅನ್ನೋದೆಲ್ಲ ಪರಿಮಾಣ. ಎಷ್ಟು ಕೆಜಿ ತೂಕ ಇದ್ದಾನೆ, 70 ಕೆಜಿ. ಎಷ್ಟು ಎತ್ತರ ಇದ್ದಾನೆ, 5.7 ಇದ್ದಾನೆ, ಅಥವಾ 166 ಹೈಟ್ ಇದೆ. ಅಂದ್ರೆ ಅಷ್ಟು ಇಷ್ಟು ಅನ್ನುವಂತ ಒಂದು ಪರಿಮಾಣ ಇದೆಯಲ್ಲ, ಅದು ದೈಹಿಕವಾಗಿ ಮಗುವಿಗೆ ಅಥವಾ ಒಬ್ಬ ವ್ಯಕ್ತಿಯ ಮೇಲೆ ನಾವು ಅಳಿಬಹುದು. ಇಷ್ಟು ಎತ್ತರ ಇದ್ದಾನೆ, ಇಷ್ಟು ತೂಕ ಇದ್ದಾನೆ, ಇಷ್ಟು ಅಗಲ ಇದ್ದಾನೆ, ಇವೆಲ್ಲವನ್ನ ಪರಿಮಾಣಾತ್ಮಕ ಬದಲಾವಣೆಯ ಸ್ವರೂಪದವನ್ನು ಸೂಚಿಸ್ತದೆ. ಅದಕ್ಕಾಗಿ ಬೆಳವಣಿಗೆ ಎಂಬುದು ಪರಿಮಾಣಾತ್ಮಕ ಸ್ವರೂಪದ ಒಂದು ದೈಹಿಕವಾದ ಬದಲಾವಣೆ. ಇದನ್ನು ವರ್ಡ್ ನೆನ್ಪಿಟ್ಕೋಬೇಕು. ಆಪ್ಷನ್ಸ್ ಅಲ್ಲಿ ಯಾವ ರೀತಿಯಾಗಿ ಅಪ್ಲೈಡ್ ಬರುತ್ತೆ ಅಂತ ಗೊತ್ತಾಗಿಲ್ಲ. ಬೆಳವಣಿಗೆ ಅಂದ್ರೆ ಆಗುವ ಗೋಚರಿತ ಬದಲಾವಣೆ, ಬೆಳವಣಿಗೆ ಪರಿಮಾಣಾತ್ಮಕವಾಗಿರುವುದು. ಆಮೇಲೆ ಬೆಳವಣಿಗೆ ಅನ್ನೋದು ಒಂದು ನಿರ್ದಿಷ್ಟ ಹಂತವನ್ನ ತಲುಪಿದಾಗ ಕೊನೆಗೊಳ್ಳುತ್ತದೆ. ನಿರ್ದಿಷ್ಟ ಹಂತವನ್ನ ತಲುಪಿದಾಗ ಕೊನೆ ಆಗುತ್ತದೆ. ಫಾರ್ ಎಕ್ಸಾಂಪಲ್ ಹೈಟ್, ಎಷ್ಟು ಎತ್ತರ ಬೆಳೆಯೋರು ಇದ್ರಿ, 5 ಅಡಿ 6 ಅಡಿ 7 ಅಡಿ, ಇಷ್ಟು ವರ್ಷ ತಲುಪಿದಾಗ ಹೈಟ್ ಅನ್ನೋದು ಕೊನೆಗೊಳ್ಳುತ್ತದೆ. ದೈಹಿಕ ಬದಲಾವಣೆಗಳು, ಕೈ ಮಗು ಹುಟ್ಟಿದಾಗ ಇಷ್ಟಿಷ್ಟೇ ಚಿಕ್ಕ ಚಿಕ್ಕ ಕೈ ಚಿಕ್ಕ ಚಿಕ್ಕ ಕಾಲು ಇರುತ್ತೆ. ಆತ ಬೆಳೆದ ಹಾಗೆ 1ನೇ ಕ್ಲಾಸ್ 2ನೇ ಕ್ಲಾಸ್ 6 ವರ್ಷ 12 ವರ್ಷ 18 ವರ್ಷ ಹೀಗೆ ಒಂದು ನಿರ್ದಿಷ್ಟ ಅಂತಿದೆ. ಆ ನಿರ್ದಿಷ್ಟ ಹಂತ ತಲುಪಿದಾಗ ಕೈ ಎಷ್ಟು ಉದ್ದ ಇರಬೇಕು, ಹೈಟ್ ಮನುಷ್ಯ ಮಿನಿಮಮ್ ಎಷ್ಟು ಹೈಟ್ ಬೆಳಿಬೇಕು ಅಷ್ಟು ಬೆಳಿತಾನೆ. ಅದಕ್ಕಿಂತನೂ ಬೆಳಗ್ಗೆ ಒಂದು 20 ವರ್ಷ 30 ಹಂಗೆ 40-50 ವರ್ಷ ಆಗುವವರೆಗೂ ಬೆಳವಣಿಗೆ ಆಗಲ್ಲ ದೇಹದಲ್ಲಿ ಒಂದು ನಿರ್ದಿಷ್ಟ ವರ್ಷ ಅಂತಿದೆ. ನಿರ್ದಿಷ್ಟ ವಯಸ್ಸಿಗೆ ತಲುಪಿದಾಗ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಹಂಗೆ ಕೈ ಕಾಲು 50 ವರ್ಷದವರೆಗೂ ಉದ್ದ ಹಂಗೆ ಹೈಟ್ ಬೆಳೆಯೋದಿಲ್ಲ ಮನುಷ್ಯ. ಹಾಗಾದ್ರೆ ಬೆಳವಣಿಗೆ ನಿರ್ದಿಷ್ಟ ಹಂತ ತಲುಪಿದಾಗ ಏನಾಗುತ್ತದೆ, ಕೊನೆಗೊಳ್ಳುತ್ತದೆ. ಆಮೇಲೆ ಬೆಳವಣಿಗೆ ಎಂಬುದೊಂದು ಪರಿಮಾಣಾತ್ಮಕ ಸ್ವರೂಪದ ಬದಲಾವಣೆಯಾಗಿದೆ. ಬೆಳವಣಿಗೆ ಎಂಬುದು ಒಂದು ದೈಹಿಕವಾಗಿ ಗೋಚರಿತ ಒಂದು ಬದಲಾವಣೆಯಾಗಿದೆ. ಇವೆಲ್ಲ ಅಂಶಗಳನ್ನ ನೆನಪಿನಲ್ಲಿ ಇಟ್ಕೋಬೇಕು. ಆಪ್ಷನ್ಸ್ ಯಾವ ರೀತಿಯಾಗಿ ಕೊಟ್ಟರು ನಿಮ್ಗೆ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಬೆಳವಣಿಗೆ ಆದ್ಮೇಲೆ ವಿಕಾಸ. ನಾವಿಲ್ಲಿ ಹೇಳಿದ್ವಿ ಪರಿಮಾಣಾತ್ಮಕ ಅಂತ ಹೇಳಿ. ನೆಕ್ಸ್ಟ್ ಪಾಯಿಂಟ್ ವಿಕಾಸ. ಹಾಗಾದ್ರೆ ವಿಕಾಸ ಅಂದ್ರೇನು? ಇದು ದೈಹಿಕವಾಗಿ ಆಗುವ ಗೋಚರಿತ ಬದಲಾವಣೆ ಅಂತ ಹೇಳಿದ್ವಿ. ವಿಕಾಸ ಅಂತಂದ್ರೆ ವ್ಯಕ್ತಿಯ ದೇಹದಲ್ಲಿ ಅಥವಾ ಆಂತರಿಕವಾಗಿ ಆಗುವ ಬದಲಾವಣೆ. ವಿಕಾಸ ಅಂತಂದ್ರೆ ಆಂತರಿಕ ಅಥವಾ ಅಂತರ್ಗತ ಮಾರ್ಪಾಡು ಅಂತ ಹೇಳಿ ಕರಿತೀವಿ ನಾವು. ಇವೆಲ್ಲ ವರ್ಡ್ಗಳನ್ನ ನೆನ್ಪಿಟ್ಕೋಬೇಕು. ನಾವು ಆಡು ಭಾಷೆಯಲ್ಲಿ ನೆನ್ಪಿಟ್ಕೊಳ್ಳೋದಕ್ಕಿಂತ ಅಂತರ್ಗತ ಮಾರ್ಪಾಡು, ಪರಿಮಾಣಾತ್ಮಕ, ಗೋಚರಿತ ಇವೇ ವರ್ಡ್ಗಳನ್ನ ನಾಳೆ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ವಿಕಾಸ ಎಂಬುದು ಒಬ್ಬ ವ್ಯಕ್ತಿಯಲ್ಲಿ ಅಂತರ್ಗತವಾಗಿ ಆಗುವಂತ ಮಾರ್ಪಾಡು. ಇದ್ರ ಬಗ್ಗೆ ಹೇಳ್ತೀನಿ. ನೆಕ್ಸ್ಟ್, ಇದು ಪರಿಮಾಣಾತ್ಮಕ ಸ್ವರೂಪದ ಬದಲಾವಣೆ ಆಗಿದ್ದು ಇದು ಗುಣಾತ್ಮಕ ಸ್ವರೂಪದಾಗಿದೆ. ಇದು ನಿರ್ದಿಷ್ಟ ಹಂತ ತಲುಪಿದಾಗ ಕೊನೆಗೊಳ್ಳುತ್ತದೆ. ಆದರೆ ಇದು ಕೊನೆ ಇಲ್ಲ, ಇದೊಂದು ನಿರಂತರ ಪ್ರಕ್ರಿಯೆ. ನಿರಂತರವಾದ ಪ್ರಕ್ರಿಯೆ. ವಿಕಾಸ ಅನ್ನುವುದು ಹುಟ್ಟಿನಿಂದ ಮನುಷ್ಯನ ಕೊನೆಯ ಹಂತದವರೆಗೂ ಮನುಷ್ಯ ಹಲವಾರು ರೀತಿಯ ವಿಕಾಸಾತ್ಮಕ ಪ್ರಕ್ರಿಯೆಗಳು ಬಾಡಿಯಲ್ಲಿ ಅಥವಾ ಮನುಷ್ಯನ ದೇಹದಲ್ಲಿ ಅಂತರ್ಗತವಾಗಿ ನಡೆಯುವುದರಿಂದ ಇದೊಂದು ನಿರಂತರವಾದಂತಹ ಒಂದು ಪ್ರಕ್ರಿಯೆ. ಬೆಳವಣಿಗೆ ಮತ್ತು ವಿಕಾಸ, ಇದು ದೈಹಿಕ ಬದಲಾವಣೆ, ಇದು ಅಂತರ್ಗತವಾದ ಒಂದು ಮಾರ್ಪಾಡು. ಅಂದ್ರೆ ಮನುಷ್ಯನ ಒಂದು ಆಂತರಿಕವಾದಂತಹ ಒಂದು ಮಾರ್ಪಾಡನ್ನ ನಾವು ವಿಕಾಸ ಅಂತ ಹೇಳಿ ಕರಿತೀವಿ. ಈ ಎತ್ತರ, ಹೈಟು, ವೇಟ್ ಈ ರೀತಿಯಾಗಿ ಬಂದ್ರೆ ಮನುಷ್ಯನ ಅಂತರ್ಗತ ವಿಕಾಸ. ಈಗ ಫಾರ್ ಎಕ್ಸಾಂಪಲ್ ಮನುಷ್ಯನ ಅಂತರ್ಗತ ಮಾರ್ಪಾಡು ಅಂತ ಹೇಳ್ತೇವೆ. ನಿರಂತರವಾಗಿ ಚಿಕ್ಕ ಮಗುವನ್ನು ತೆಗೆದುಕೊಂಡಿದ್ರೆ 6 ತಿಂಗಳಲ್ಲಿ ಮಗು ಕುಳಿತುಕೊಳ್ಳುತ್ತೆ. ಮೊದಲು ಶಿರ ಅಥವಾ ತಲೆಯ ಮೇಲೆ ನಿಯಂತ್ರಣವನ್ನು ತೆಗೆದುಕೊಳ್ಳುತ್ತೆ. ಒಂದ್ಸರಿಗೆ ಮಗುವಿನ ಒಂದು ಹಲ್ಲುಗಳು ಬೆಳವಣಿಗೆ ಆಗ್ಬಿರುತ್ತೆ. ಮನುಷ್ಯನ ಮಗುವಿನ ಹಲ್ಲು ಬೆಳವಣಿಗೆ ಆಗ್ಬೇಕಾದ್ರೆ ಮಗುವಿನಲ್ಲಿ ಅಂತರ್ಗತವಾಗಿ ಪ್ರಕ್ರಿಯೆ ಹಲವಾರು ತಿಂಗಳುಗಳಿಂದ ನಡೀತಾ ಇರುತ್ತೆ. ಒಮ್ಮೆ ಹಲ್ಲು ಗೋಚರ ಆಗುತ್ತೆ. ಗೋಚರವಾಗುವುದು ಹಲ್ಲು.
ಆದ್ರೆ ಮಗುವಿನ ಹಲ್ಲು ಗೋಚರವಾಗುವುದಕ್ಕಿಂತ ಮಗುವಿನ ಆಂತರಿಕವಾಗಿ ಹಲವಾರು ಬದಲಾವಣೆಗಳು ಅಥವಾ ಪ್ರಕ್ರಿಯೆಗಳು ಮಗುವಿನಲ್ಲಿ ನಡೆದಿರ್ತವೆ. ಈ ರೀತಿಯಾಗಿ ಆಂತರಿಕ ಪ್ರಕ್ರಿಯೆ ಏನ ನಡೆಯುತ್ತೋ, ಅಂತರ್ಗತ ಮಾರ್ಪಾಡುಗಳು ಏನಾಗುತ್ತೋ ಅದನ್ನ ವಿಕಾಸ ಅಂತ ಹೇಳಿ ಕರೀತಾರೆ. ಮಗು ಇನ್ನೂ ಕೂತ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಸ್ವಲ್ಪ ದಿನ ಅಥವಾ ಸ್ವಲ್ಪ ತಿಂಗಳು, 9 ತಿಂಗಳು ಅದೇನ್ ಸಮಯ ಬಂದಾಗ ಒಂದ್ಸರಿಗೆ ಮೊದಲ ಹೆಜ್ಜೆ ಇಡುತ್ತೆ. ಮೊದಲ ಹೆಜ್ಜೆ ಇಡುವುದು ನಮ್ಗೆ ಇವತ್ತೇ ಮೊದಲ ಹೆಜ್ಜೆ ಇಟ್ಟಿತು ಅನ್ನೋದು ನಮ್ಗೆ ಗೋಚರಿತವಾದ್ರೂ ಕೂಡ ಮೊದಲ ಹೆಜ್ಜೆ ಇಡಬೇಕಾದ್ರೆ ಮಗುವಿನ ಆಂತರಿಕವಾಗಿ ಹಲವಾರು ದಿನಗಳಿಂದ ಅಥವಾ ಹಲವಾರು ತಿಂಗಳಿಗಿಂತ ಆಂತರಿಕ ಮಾರ್ಪಾಡಾಗ್ತಿರುತ್ತೆ, ಆಂತರಿಕವಾಗಿ ಪ್ರಿಪೇರ್ ಆಗ್ತಿರುತ್ತೆ. ಸೊ ಮನುಷ್ಯನ ಅಂತರ್ಗತವಾಗಿ ನಡೆಯುವಂತಹ ಬದಲಾವಣೆಗಳಿಗೆ ವಿಕಾಸ ಅಂತ ಹೇಳಿ ಕರೆದ್ರು. ದೈಹಿಕವಾಗಿ ಗೋಚರವಾಗುವಂತಹ ಬದಲಾವಣೆಗಳಿಗೆ ಬೆಳವಣಿಗೆ ಅಂತ ಹೇಳಿ ಕರೆದ್ರು. ಇವೆರಡು ವರ್ಡ್, ಇದು ಗೋಚರಿತ, ಇದು ಅಂತರ್ಗತ, ಇದು ಪರಿಮಾಣಾತ್ಮಕ, ಇದು ಗುಣಾತ್ಮಕ, ಇದು ನಿರ್ದಿಷ್ಟ ಹಂತ ತಲುಪಿದಾಗ ಕೊನೆಗೊಳ್ಳುತ್ತದೆ ಬೆಳವಣಿಗೆ. ಬಟ್ ವಿಕಾಸ ಎಂಬುದು ಜೀವನ ಪರ್ಯಂತ ನಡೆಯುವಂತ ಒಂದು ಪ್ರಕ್ರಿಯೆ ಆಗಿದೆ. ಇವುಗಳನ್ನು ಬೇಕಿದ್ರೆ ಮೇನ್ ಪಾಯಿಂಟ್ಸ್ ಕೂಡ ನೀವು ಪಾಯಿಂಟ್ ಮಾಡ್ಕೋಬಹುದು. ಆಮೇಲೆ ಇನ್ನೊಂದು ವರ್ಡ್ ಬರುತ್ತೆ ಪರಿಪಕ್ವನ ಅಂತ ಹೇಳಿ. ಪರಿಪಕ್ವನ ಅಂತ ಬರುತ್ತೆ. ಈಗ ಬೆಳವಣಿಗೆ ಅಂದ್ರೆ ಏನ್ ಗೊತ್ತಾಯ್ತು, ವಿಕಾಸ ಅಂದ್ರೆ ಏನ್ ಗೊತ್ತಾಯ್ತು. ಪರಿಪಕ್ವನ ಅಂತಂದ್ರೇನು, ವ್ಯಕ್ತಿಯಲ್ಲಿ ಅಂತರ್ಗತವಾಗಿರುವಂತಹ ಸಾಮರ್ಥ್ಯವನ್ನ ಸ್ವಾಭಾವಿಕವಾಗಿ ಹೊರಗಿಡುವಂತ ಒಂದು ಪ್ರಕ್ರಿಯೆಗೆ ಪರಿಪಕ್ವನ ಅಂತ ಹೇಳಿ ಕರೀತಾರೆ. ವ್ಯಕ್ತಿಯ ಅಂತರ್ಗತ ಸಾಮರ್ಥ್ಯವನ್ನು ಸ್ವಾಭಾವಿಕವಾಗಿ ಹೊರಗಿಡುವುದು ಪರಿಪಕ್ವನ. ಈಗ ನಾಳೆ ಪರಿಪಕ್ವನದ ಅರ್ಥನ ಕೊಡ್ಬೋದು. ಈಗ ವ್ಯಕ್ತಿಯಲ್ಲಿರುವ ಅಂತರ್ಗತ ಸಾಮರ್ಥ್ಯವನ್ನು ಹೊರಗೆಳುವ ಪ್ರಕ್ರಿಯೆ ಬೆಳವಣಿಗೆ, ವಿಕಾಸ, ಪರಿಪಕ್ವನ, ಕಲಿಕೆ, ಈ ರೀತಿ ಆಪ್ಷನ್ಸ್ಗಳು ಬರ್ಬೋದು. ಈಗ ಬೆಳವಣಿಗೆ ಅಂದ್ರೆ ದೈಹಿಕ ಅಂತ ಹೇಳಿದೆ, ವಿಕಾಸ ಅಂದ್ರೆ ಆಂತರಿಕ ಮಾರ್ಪಾಡಾಗಿರುತ್ತೆ. ಈಗ ಅದೇ ಮಗು ಕುಳಿತುಕೊಳ್ಳುವುದು, ತೆವಳುವುದು, ಮೊದಲ ಹೆಜ್ಜೆ ಇಡುವುದು. ಮೊದಲ ಹೆಜ್ಜೆ ಇಡಬೇಕಾದ್ರೆ ವಿಕಾಸ ನಡೀತಾ ಇರುತ್ತೆ ಅಂತರ್ಗತವಾಗಿ. ಮೊದಲ ಹೆಜ್ಜೆ ಇಟ್ಟಿತು ಅಂತಂದ್ರೆ ಆ ಒಂದು ಅಂತರ್ಗತ ಪ್ರಕ್ರಿಯೆಗೆ ಸ್ವಾಭಾವಿಕವಾಗಿ ಹೆಜ್ಜೆಯನ್ನು ಇಡ್ತು ಅನ್ನೋದು ಸ್ವಾಭಾವಿಕ ಪ್ರಕ್ರಿಯೆ. ಆ ಪ್ರಕ್ರಿಯೆಯನ್ನೇ ಪರಿಪಕ್ವನ ಅಂತ ಹೇಳಿ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ಮಗುವಿನ ಮೊದಲ ತೊದಲು ಮಾತು, ಅದು ಏನಾದ್ರೂ ವರ್ಡ್ ಬಳಸ್ಬೋದು. ಆ ಮೊದಲು ಮಾತು ಆಡ್ಬೇಕಾದ್ರೆ ಪ್ರಕ್ರಿಯೆ ಏನ್ ನಡೆದಿರುತ್ತೆ, ಅಂತರ್ಗತ ಮಾರ್ಪಾಡು ಏನ್ ನಡೆದಿರುತ್ತೆ ಅದು ವಿಕಾಸ. ಅದು ಆ ಮಾರ್ಪಾಡು ನಡೆದು ಮೊದಲ ತೊದಲ ಮಾತನ್ನ ಏನ್ ಉಚ್ಚರಿಸ್ತಲ್ಲ, ಆ ಅಂತರ್ಗತ ಪ್ರಕ್ರಿಯೆಗಳನ್ನ ಸ್ವಾಭಾವಿಕವಾಗಿ ಏನ್ ಹೊರಗಡುವ ಪ್ರಕ್ರಿಯೆ ಇದೆಯೋ ಅದೇ ಪರಿಪಕ್ವನ. ಈಗ ಅರ್ಥ ಆಗಿದೆ ಅನ್ಕೊಂತೀನಿ. ಅಂತರ್ಗತ ಪ್ರಕ್ರಿಯೆ ನಡೆದು ವಿಕಾಸ, ಆ ಅಂತರ್ಗತ ಪ್ರಕ್ರಿಯೆನ ಸ್ವಾಭಾವಿಕವಾಗಿ ಹೊರಗೆ ಇಡುತ್ತೈತಿ ಏನು, ಅದು ಪರಿಪಕ್ವನ. ಈಗ ನಡೆಯುವುದು, ಮೊದಲ ಮಾತು ಮಾಡ್ಬೇಕಾದ್ರೆ ಕ್ರಿಯೆ ನಡೆದಿರುತ್ತೆ, ಅದು ಹೊರಗೆ ಬರ್ತಂದ್ರೆ ಮೊದಲ ಮಾತು ಉಚ್ಚರಿಸ್ತು ಅಂದ್ರೆ ಅದು ಪರಿಪಕ್ವನ. ಇದಕ್ಕೊಂದಕ್ಕೆ ಅಲ್ಲ, ಹಲವಾರು ನಾವು ಎಕ್ಸಾಂಪಲ್ಗಳನ್ನ ಕೊಡ್ಬೋದು. ಮೊದಲ ಹೆಜ್ಜೆ, ಮೊದಲ ಮಾತು, ಆಮೇಲೆ ಮಗುವಿನಲ್ಲಿ ಮೊದಲು ಹಲ್ಲು ಮೂಡುವುದು, ಆಮೇಲೆ ತಲೆ ಅಥವಾ ಮೊದಲು ಮಗುವಿನ ತಲೆಯ ಮೇಲೆ ನಿಯಂತ್ರಣವನ್ನು ಸಾಧಿಸುವುದು. ಫಾರ್ ಎಕ್ಸಾಂಪಲ್ ಇರಕಂದ್ರೆ ಮಗು ಮೊದಲು ಒಂದು ಬಾಲನ್ನು ಕೊಟ್ರೆ ಕೂತ್ಕೊಳ್ಳಕ್ ಪ್ರಯತ್ನ ಪಟ್ಟು ಒಂದು ಬಾಲನ್ನು ಹಿಡಿಬೇಕಾದ್ರೆ ಒಂದ್ ಕೈಯನ್ನ ಚಾಚ್ತತಿ, ಫಸ್ಟ್ ಒಂದ್ ಕೈಯನ್ನ. ಆಮೇಲೆ 10-12 ತಿಂಗಳು, 1 ವರ್ಷ ಆಯ್ತಂದ್ರೆ 2 ಕೈಗಳನ್ನ ಬಳಸ್ತೈತಿ. ಆಗ ಕೈಗಳ ಆಯ್ಕೆ ಸ್ಟಾರ್ಟ್ ಆಗ್ತತಿ. ಸೊ ಅಂತರ್ಗತ ನಡೆಯುವಂತ ಹಲವಾರು ಮಾರ್ಪಾಡು ಅವು ಸ್ವಾಭಾವಿಕವಾಗಿ ಪ್ರಕ್ರಿಯೆಯನ್ನು ಮಾಡ್ತದ್ಲ, ಅದು ಪರಿಪಕ್ವನ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಕಲಿಕೆ. ಕಲಿಕೆ ಅಂತಂದ್ರೆ ಏನು, ಮಗು ಕಲಿಯುವುದಕ್ಕೆ ಕಲಿಕೆ ಅಂತಾರೆ. ಅಂದ್ರೆ ಮಗು ಇನ್ನೊಬ್ರು ಹೇಳಿದ್ದನ್ನ ಕೇಳೋ ಅಥವಾ ತನ್ನ ಸ್ವಂತ ಅಂತರ್ಗತ ಮಾರ್ಪಾಡುಗಳಿಂದಲೂ ಯಾವ್ದಾದ್ರು ಒಂದು ವಿಷಯವನ್ನ ಗ್ರಹಿಸುವುದನ್ನ ಕಲಿಕೆ ಅಂತ ಹೇಳಿ ಕರಿತೀವಿ ನಾವು. ಈಗ ಮುಂದೆ ಪಿಯಾಜೆ ಅವರ ಪ್ರಯೋಗ ಬರುತ್ತೆ, ಸ್ಕೀಮಾ ಅಂತ ಬರುತ್ತೆ. ಒಂದು ಮಗುವಿಗೆ ಒಂದು ಸ್ಪೂನ್ ಅನ್ನ ಹಿಡ್ಕೊಳಕ್ಕೆ ಕೊಟ್ರೆ ಅದೇ ರೀತಿಯಾದಂತ ತೆಳ್ಳನೆಯ ವಸ್ತುಗಳಾದ ಕಡ್ಡಿ, ಪೆನ್ನು ಇವುಗಳನ್ನೆಲ್ಲ ಹಿಡ್ಕೊಳ್ತತೆ. ಮೊದಲ ಹಿಡಿದುಕೊಳ್ಳುವುದನ್ನ ಕಲಿತ ನಂತರ ಅದು
ಕ್ರಿಯೆ ಕಲಿಕೆ. ಆಮೇಲೆ ಅದೇ ರೀತಿ ವಸ್ತುಗಳನ್ನ ಏನ್ ಹಿಡಿತೈತಲ್ಲ ತನ್ನ ಸ್ವಂತ ಅನುಭವ. ಮುಂದೆ ಜಾನ್ ಪಿಯಾಜೆ ಅವರ ವಿಕಾಸದ ತತ್ವಗಳು, ಕಲಿಕೆಯ ತತ್ವಗಳೊಳಗೆ ಅದನ್ನ ಹೇಳಿದ್ರಾಯ್ತು. ಕಲಿಕೆ ಅಂತಂದ್ರೆ ತರಬೇತಿ ಇಲ್ಲದೆ ಅಥವಾ ತನ್ನ ಸ್ವಯಂವಾಗಿ ಒಂದು ಮಗು ಏನನ್ನಾದ್ರೂ ಗ್ರಹಿಸುವಿಕೆಯನ್ನ ಕಲಿತ್ರೆ ಅದಕ್ಕೆ ಕಲಿಕೆ ಅಂತ ಹೇಳಿ ಕರಿತೀವಿ. ಈಗ ಈ ಒಂದು ಕಲಿಕೆಯಲ್ಲಿ ಅಂತರ್ ಸಂಬಂಧ, ಬೆಳವಣಿಗೆ ಮತ್ತು ವಿಕಾಸ ಹೊಂದಿರುವಂತ ಅಂತರ್ ಸಂಬಂಧ ಯಾವ ರೀತಿಯಾಗಿದೆ ಅಂತ. ವಿಕಾಸ ಮತ್ತು ಬೆಳವಣಿಗೆ ಎರಡೂ ಕೂಡ ಅಂತರ್ ಸಂಬಂಧವನ್ನು ಹೊಂದಿದವೆ. ಈಗ ಬೆಳವಣಿಗೆ ಆಯ್ತು, ಒಬ್ಬ ಮಗು ದಷ್ಟಪುಷ್ಟವಾಗಿ ಬೆಳೀತು ಅಂತಂದ್ರೆ ವಿಕಾಸ ಕೂಡ ಆತನಿಗೆ ಸಮರ್ಪಕವಾಗಿ ನಡೆದಿದೆ ಅಂತ ಹೇಳಿಕೆ ಬಂದಿರುವುದಿಲ್ಲ. ಬೆಳವಣಿಗೆ ಮತ್ತು ವಿಕಾಸ ಎರಡರಲ್ಲೂ ಕಲಿಕೆ ಹೊಂದಿರುವಂತ ಅಂತರ್ ಸಂಬಂಧ. ಕಲಿಕೆ ಬೆಳವಣಿಗೆನೂ ಆಯ್ತು ಮಗುವಿಗೆ ಮತ್ತು ವಿಕಾಸನೂ ಆಗಿದೆ. ಮಗು ಅಂತರ್ಗತವಾಗಿಯೂ ಮಾರ್ಪಾಡನ್ನು ಹೊಂದಿದೆ, ಹಾಗೆ ಅವನಿಗೆ ದೈಹಿಕವಾಗಿಯೂ ಬೆಳವಣಿಗೆ ಆಗಿದೆ. ಹಾಗಾದ್ರೆ ಬೆಳವಣಿಗೆ ಮತ್ತು ವಿಕಾಸದರ ನಡುವೆ ಕಲಿಕೆ ಹೊಂದಿರುವಂತ ಅಂತರ್ ಸಂಬಂಧ ಯಾವ ರೀತಿಯಾಗಿ, ಇದನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡುವುದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಂತ ಹೇಳಿ. ಒಂದ್ ವೇಳೆ ಇವೆರಡು ಒಂದಕ್ಕೊಂದು, ಬೆಳವಣಿಗೆ ಮತ್ತು ವಿಕಾಸ ಒಂದಕ್ಕೊಂದು ಪೂರಕವಾಗಿದ್ರೂ ಕೂಡ ಒಂದು ಮಗುವಿಗೆ ಕಲಿಯಲು ಸಮರ್ಥವಾಗಿದ್ದಾಗ ಮಾತ್ರ ಕಲಿಕೆ ಸಾಧ್ಯ. ಇದು ಅಂತರ್ ಸಂಬಂಧ. ಯಾಕಂದ್ರೆ ಮಗು ಸಿದ್ಧನಿಲ್ಲದೆ ಕಲಿಕೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ 4ನೇ ಕ್ಲಾಸ್ ಮಗುವನ್ನ ಕರ್ಕೊಂಡ್ ಬಂದ್ರಿ ಸ್ಕೂಲ್ಗೆ ಕರ್ಕೊಂಡ್ ಬಂದಾಗ ಮಗುವಿಗೆ 4 ವರ್ಷನೂ ಆಗಿದೆ, 4 ವರ್ಷದ ಮಗುವನ್ನು ಕರ್ಕೊಂಡ್ ಬಂದ್ರೆ ಮಗುವಿಗೆ 4 ವರ್ಷ ಕೂಡ ಆಗಿದೆ, ದೈಹಿಕವಾಗಿ ದಷ್ಟಪುಷ್ಟವಾಗಿದೆ ಮಗು, ಮತ್ತೆ ಆತನಿಗೆ ಮಾನಸಿಕ ಸಾಮರ್ಥ್ಯನೂ ಚೆನ್ನಾಗಿದೆ ಅಂತೇಳಿ 4ನೇ ಕ್ಲಾಸಿನ 4 ವರ್ಷದ ಮಗುವಿಗೆ ಒಂದೇ ಸಲ ಈಗ ಓದು ಅಥವಾ ರೀಡಿಂಗ್ ಮಾಡು ಅಥವಾ ರೈಟಿಂಗ್ ಮಾಡು ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕಲಿಯಲು ಸಮರ್ಥರಾಗಿ ನಾವು ಎಷ್ಟೇ ನಮಗೆ ಬೆಳವಣಿಗೆ ವಿಕಾಸ ಸರಿಯಾಗಿ ನಮ್ಮಲ್ಲಿ ನಮ್ಮ ಒಂದು ಇದ್ರಲ್ಲಿ ಬೆಳವಣಿಗೆ ಆಗಿದ್ರು ಕೂಡ, ನಾವು ಹೊಂದಿದ್ರು ಕೂಡ, ಒಬ್ಬ ವ್ಯಕ್ತಿ ಕಲಿಯಲು ಸಮರ್ಥನಾಗಿದ್ದಾಗ ಮಾತ್ರ ಕಲಿಕೆಯಲ್ಲಿ ನಾವು ಬದಲಾವಣೆ ತರಲಿಕ್ಕೆ ಸಾಧ್ಯ. ಈಗ ಹಾಗಾದ್ರೆ ಈಗ 6 ವರ್ಷಕ್ಕೆ 1ನೇ ಕ್ಲಾಸಿಗೆ ಸೇರ್ಕೊಸ್ಕೊಂತೀವಿ ಅಂದ್ರೆ 1ನೇ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಮತ್ತು ಅವನ ವಯಸ್ಸಿಗೆ ಸಂಬಂಧಪಟ್ಟಂತೆ ಏನು ಕಲಿಸಬೇಕೋ ಅಷ್ಟೇ ಪಠ್ಯಕ್ರಮವನ್ನು ರಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬೆಳವಣಿಗೆ ಮತ್ತು ವಿಕಾಸ ಸದೃಢವಾಗಿ ನಡೆದಿದೆ ಅಂತ ಹೇಳಿ ನಾವು 1ನೇ ಕ್ಲಾಸ್ ಮಗುವಿಗೆ ಕಂಠಪಾಠ ಮಾಡುವಂತೆ ಅಥವಾ ಇನ್ನಿತರ ಯಾವುದೇ ಚಟುವಟಿಕೆಗಳನ್ನ ಮಾಡುವಂತೆ, ಇಲ್ಲಾಂದ್ರೆ 6ನೇ ಕ್ಲಾಸ್ನ ಬುಕ್ ಓದುವಂತೆ ಒತ್ತಾಯ ಮಾಡುವಂತಿಲ್ಲ. ಮಗು ಎಷ್ಟು ಕಲಿಯಲು ಸಮರ್ಥವಿದೆಯೋ ಅಷ್ಟೇನೆ ಕಲಿಸ್ಬೇಕು. ಕಲಿಯಲು ಸಮರ್ಥರಿದ್ದಾಗ ಮಾತ್ರ ಕಲಿಸಬೇಕು. ಕಲಿಯಲು ಸಮರ್ಥತೆ ಅಂತ ಹೇಳಿ ಕರಿತೀವಿ. ಕಲಿಯುವ ವ್ಯಕ್ತಿ ಆಗಿರ್ಬೋದು, ಮಗು ಆಗಿರ್ಬೋದು, ಕಲಿಯಲು ಸಮರ್ಥರಾಗಿರುವಾಗ ಮಾತ್ರ ಅವರಲ್ಲಿ ಬದಲಾವಣೆಯನ್ನ ಸಾಧ್ಯ. ಆಮೇಲೆ ಪರಿಪಕ್ವನ ಮಿತಿಯನ್ನು ಮೀರಿ ಕಲಿಕೆ ಸಾಧ್ಯವಿಲ್ಲ. ಮಿತಿ ಮೀರಿ ಕಲಿಕೆ ಸಾಧ್ಯವಿಲ್ಲ. ಪರಿಪಕ್ವನ ಈಗ 1ನೇ ಕ್ಲಾಸ್ ಮಗು ಇಷ್ಟೇ ಪರಿಪಕ್ವತೆ ಇರುತ್ತೆ, 2ನೇ ಕ್ಲಾಸ್ ಮಗು ಇಷ್ಟೇ ಪರಿಪಕ್ವತೆ ಇರುತ್ತೆ, 6 ತಿಂಗಳ ಮಗುವಿಗೆ ಇಷ್ಟೇ ಪರಿಪಕ್ವತೆ ಇರುತ್ತೆ. ಆ ಪರಿಪಕ್ವತೆಯನ್ನು ಮೀರಿ ನಾವು ಕಲಿಸುವಂತೆ ಸಾಧ್ಯವಿಲ್ಲ. ಫಾರ್ ಎಕ್ಸಾಂಪಲ್ 6 ತಿಂಗಳ ಮಗುವಿಗೆ ಓಡಾಡು ಅಂತ ಹೇಳಿ ಬಲವಂತ ಮಾಡಲು ಸಾಧ್ಯವಿಲ್ಲ. 6 ತಿಂಗಳ ಮಗುವಿನ ಪರಿಪಕ್ವತೆ ಎಷ್ಟು, 6 ರಿಂದ 7 ತಿಂಗಳ ಮಗುವಿನ ಪರಿಪಕ್ವತೆ ಅಟ್ಲೀಸ್ಟ್ ಕುಳಿತುಕೊಳ್ಳುವುದನ್ನು ಕಲಿಯುವಷ್ಟೇ ಪರಿಪಕ್ವತೆ ಇರುತ್ತೆ. ಹಾಗಾದ್ರೆ 12 ತಿಂಗಳ ಅಥವಾ 1 ವರ್ಷದ ಮಗು ಆವಾಗ ಅಂಬೆಗಾಲಿರುತ್ತೆ, ಅದಕ್ಕೆ ಓಡು ಜಂಪ್ ಮಾಡು ಅಂತ ಹೇಳಿಕೆ ಸಾಧ್ಯವಿಲ್ಲ. ಅದರ ಪರಿಪಕ್ವತೆ ಎಷ್ಟು, ಎದ್ದು ಹೆಜ್ಜೆ ಇಡುದು, ಒಂದ್ ಸ್ವಲ್ಪ ಓಡಾಡ್ತಿರುತ್ತೆ ಅಷ್ಟೇ, ಓಡುವಷ್ಟೇ ಅಬಿಲಿಟಿ ಇರಲ್ಲ. ಹಾಗಾದ್ರೆ ಪರಿಪಕ್ವನ ಮಿತಿಯನ್ನು ಮೀರಿ ಕಲಿಕೆ ಸಾಧ್ಯವಿಲ್ಲ. ಅದೇ 1ನೇ ಕ್ಲಾಸಿನ ಮಗುವಿಗೆ ಏನ್ ಕಲಿಬೇಕು, ಆತನ ಪರಿಪಕ್ವತೆ ಅಥವಾ ಆತನ ಮಾರ್ಪಾಡು, ಆಂತರಿಕ ಮಾರ್ಪಾಡು ಎಷ್ಟು ಇರುತ್ತೋ ಅಷ್ಟೇ ಹೇಳಿಕೊಡ್ಬೇಕು. ಈಗ 1ನೇ ಕ್ಲಾಸಿನ ಮಗುವಿಗೆ 10ನೇ ಕ್ಲಾಸಿನ ತಗೊಂಡ್ಬಂದು ಟೀಚ್ ಮಾಡೋಂಗಿಲ್ಲ, ಮಾಡಿದ್ರು ಕೂಡ ಕಲಿಕೆ ಸಾಧ್ಯವಿಲ್ಲ. ಅದೇ ಪರಿಪಕ್ವನ ಮಿತಿಯನ್ನು ಮೀರಿ ಕಲಿಕೆ ಸಾಧ್ಯವಿಲ್ಲ. ಆಮೇಲೆ ಪರಿಪಕ್ವತೆ ಕಲಿಕೆಗೆ ವೇಳಾಪಟ್ಟಿಯನ್ನು ಹಾಕಿಕೊಡುತ್ತದೆ. ಪರಿಪಕ್ವತೆ ಕಲಿಕೆಗೆ ವೇಳಾಪಟ್ಟಿ ಸಿದ್ಧಪಡಿಸುತ್ತದೆ. ಏನಿದು ಕಲಿಕೆಗೆ ವೇಳಾಪಟ್ಟಿ ಸಿದ್ಧಪಡಿಸುತ್ತದೆ ಅಂದ್ರೆ, ಪರಿಪಕ್ವನ ಈಗ 6 ವರ್ಷದ ಮಗು ಇದೆ, ಇವನಿಗೆ ಇಷ್ಟು ಮಾನಸಿಕವಾಗಿ ಪರಿಪಕ್ವನ ಇದ್ದಾನೆ, ಇದು 1ನೇ ಕ್ಲಾಸಿಗೆ ಹಾಕ್ಬಹುದು ಅಂತ ಹೇಳಿ ಅದೇ ವೇಳಾಪಟ್ಟಿಯನ್ನು ಸಿದ್ಧಪಡಿಸುತ್ತದೆ. ಈಗ ನಮ್ಗೆಲ್ಲ ಗೊತ್ತಿದೆ 6 ವರ್ಷಕ್ಕಿಂತ ಮುಂಚಿತವಾಗಿ ಮಕ್ಕಳನ್ನ ಶಾಲೆಗೆ ಬಾರದು ಅಂತ ಹೇಳಿ, ಯಾಕಂದ್ರೆ ಅವ್ರು ಮಾನಸಿಕವಾಗಿ ದೈಹಿಕವಾಗಿ ಸದೃಢದಿರುವುದಿಲ್ಲ ಅಂತೇಳಿ. ಇದೆ 6 ತಿಂಗಳ ಮಗು ಕುಳಿತುಕೊಳ್ಳಬಹುದು, 9 ತಿಂಗಳ ಮಗು
ಏನೋ ಅದರ ಚಟುವಟಿಕೆಗಳೇನಿದಾವೆ, ಹಲ್ಲು ಬರುವುದಾಗಿರ್ಬೋದು, ಈ ಪರಿಪಕ್ವತೆ ದೈಹಿಕವಾಗಿ ಮತ್ತು ವಿಕಾಸಾತ್ಮಕವಾಗಿ ಒಂದು ವೇಳಾಪಟ್ಟಿಯನ್ನ ಸಿದ್ಧಪಡಿಸುತ್ತದೆ. ಅದು ಈ ವರ್ಷಕ್ಕೆ ಇಷ್ಟಕ್ಕೆ ಇಷ್ಟು ಪರಿಪಕ್ವತೆಯನ್ನು ಹೊಂದಿರ್ತಾನೆ. ಈಗ 5 ವರ್ಷದ ಮಗು ಇಷ್ಟು ಪದ ಸಂಪತ್ತನ್ನ ಹೇಳ್ಬೋದು, ಪದಗಳ ಸಂಪತ್ತನ್ನು ಹೊಂದಿರ್ತಾನೆ. ತಂದೆ ತಾಯಿ, ಅಕ್ಕ ತಂಗಿ, ನೆರೆಹೊರೆ, ಫ್ರೆಂಡ್ಸ್ ಗಳ ಶಬ್ದಗಳನ್ನು ಉಚ್ಚರಿಸುವ ಸಾಮರ್ಥ್ಯ ಮಿನಿಮಮ್ 1,500 ಶಬ್ದ ಸಂಪತ್ತನ್ನು ಹೊಂದಿರ್ತಾನೆ. ಇಷ್ಟು ವರ್ಷಕ್ಕೆ ಇಷ್ಟು ಅವನ ಕೆಪಾಸಿಟಿ ಇರುತ್ತೆ. ಈ ರೀತಿಯಾಗಿ ವೇಳಾಪಟ್ಟಿಯನ್ನು ಸಿದ್ಧಪಡಿಸುವುದು ಯಾವುದು ಅಂದ್ರೆ ಅದೇ ಪರಿಪಕ್ವತೆ ಅಥವಾ ಪ್ರಬುದ್ಧತೆ. ಇವುಗಳನ್ನ 3 ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ, ಕೇಳುವ ಸಾಧ್ಯತೆ ಜಾಸ್ತಿ ಇದೆ. ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳಾಗಿ ಬೆಳವಣಿಗೆ ಮತ್ತು ವಿಕಾಸ ಹೊಂದಿರುವಂತ ಅಂತರ್ ಸಂಬಂಧ ಇದು. ಕಲಿಯುವಿಕೆ ಮೇಲೆ ವಿಕಾಸ ಮತ್ತು ಬೆಳವಣಿಗೆ ಹೊಂದಿರುವಂತ ಅಂತರ್ ಸಂಬಂಧವನ್ನ ಕೇಳ್ಬೋದು. ಈ 3 ಪಾಯಿಂಟ್ಸ್ಗಳನ್ನ ನೆನ್ಬಿಟ್ಕೋಬೇಕು. ಕಲಿಯರು ಸಮರ್ಥರಿದ್ದಾಗ ಮಾತ್ರ ಕಲಿಕೆಯಲ್ಲಿ ಬದಲಾವಣೆ ಸಾಧ್ಯ. ಪರಿಪಕ್ವನ ವಿಧಿಸಿದ ಮಿತಿಯನ್ನು ಮೀರಿ ಕಲಿಕೆ ನಡೀಲಿಕ್ಕೆ ಸಾಧ್ಯವಿಲ್ಲ. ಪರಿಪಕ್ವನ ಕಲಿಕೆಗೆ ವೇಳಾಪಟ್ಟಿಯನ್ನ ಸಿದ್ಧಪಡಿಸುತ್ತದೆ. ಈ 3 ಪಾಯಿಂಟ್ಸ್ ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ವಿಕಾಸದ ತತ್ವಗಳು. ಇವುಗಳನ್ನು ಕೂಡ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಒಂದನೇದು ವಿಕಾಸದ ತತ್ವಗಳು. ವಿಕಾಸದ ಏನೇನ್ ತತ್ವಗಳಿದಾವೆ ಅಂತೇಳಿ. ಆನುವಂಶೀಯತೆ ಮತ್ತು ಪರಿಸರಗಳ ನಡುವಿನ ಅನ್ಯೋನ್ಯ ಕ್ರಿಯೆ ವಿಕಾಸ. ಒಂದನೇ ತತ್ವ ಆನುವಂಶೀಯತೆ ಮತ್ತು ಪರಿಸರಗಳ ನಡುವಿನ ಪ್ರಕ್ರಿಯೆ ವಿಕಾಸ. ಪ್ರಕ್ರಿಯೆ ಏನಿದು ಆನುವಂಶೀಯತೆ ಮತ್ತು ಪರಿಸರಗಳ ನಡುವಿನ ಪ್ರಕ್ರಿಯೆ ವಿಕಾಸ ಅಂತ ಹೇಳಿದ್ರು. ಆನುವಂಶ ಮತ್ತು ಪರಿಸರಗಳ ನಡುವಿನ ಅನ್ಯೋನ್ಯ ಪ್ರಕ್ರಿಯೆ ವಿಕಾಸ. ಈಗ ಬೆಳವಣಿಗೆ ಆಯ್ತು, ವಿಕಾಸ ಆಯ್ತು. ಈ ಮನುಷ್ಯನ ದೈಹಿಕ ಬದಲಾವಣೆಗಳಿಗೂ ಮತ್ತು ಆಂತರಿಕವಾಗಿ ಮಾರ್ಪಾಡಾಗುವ ಬದಲಾವಣೆಗಳಿಗೂ ಆನುವಂಶೀಯತೆನೂ ಕಾರಣ, ಪರಿಸರದ ಕಾರಣ. ಮುಂದೆ ಬರುತ್ತೆ, ಮುಂದಿನ ಟೀಚಿಂಗ್ ಅಲ್ಲಿ ಹೇಳ್ತೀನಿ ನಾನು ಆನುವಂಶೀಯತೆ ಯಾವ ರೀತಿಯಾಗಿ, ಪರಿಸರ ಯಾವ ರೀತಿಯಾಗಿ ಅಂದ್ರೆ. ಈಗ ಉದಾಹರಣೆ ತೆಗೆದುಕೊಂಡ್ರೆ, ನಾವು ಎಷ್ಟು ಎತ್ತರವಾಗಿದ್ದೀವಿ, ನಮ್ಮ ಕೂದಲುಗಳ ಬಣ್ಣ ಯಾವ ರೀತಿಯಾಗಿದೆ, ನಮ್ಮ ಒಂದು ಮುಖದ ಚೆಹರೆ ಯಾವ ರೀತಿಯಾಗಿದೆ, ನಾವು ಮಾತನಾಡುವ ಶೈಲಿ ಯಾವ ರೀತಿಯಾಗಿದೆ, ಹಾಗಾಗಿ ನಾವು ನಡೆಯುವ ರೀತಿ ಯಾವ ರೀತಿಯಾಗಿದೆ, ಮನುಷ್ಯನಲ್ಲಾಗುವ ದೈಹಿಕ ಬದಲಾವಣೆಗಳು ಹಾಗೂ ಮಾನಸಿಕ ಸ್ಥಿತಿ. ಪರಿಸರ ಅಂದ್ರೆ ನಾನು ಹುಟ್ಟಿದಾಗಿರುವಂತ ಬೌದ್ಧಿಕ ಪರಿಸರ, ಭಾವನಾತ್ಮಕ ಪರಿಸರ, ನನ್ನ ತಂದೆ ತಾಯಿ ನನಗೆ ಕೊಡುವಂತ ಪ್ರೀತಿ ವಿಶ್ವಾಸ, ಇವೆಲ್ಲವೂ ಪರಿಸರದಲ್ಲಿ ಬಂದ್ರೆ. ಆನುವಂಶತೆಯಿಂದ ಮನುಷ್ಯನ ಅದೇ ಹೇಳಿದೆ, ಮಾತನಾಡುವ ಶೈಲಿ, ಕೂದಲುಗಳ ಬಣ್ಣ, ಆಮೇಲೆ ಮುಖದ ಚೆಹರೆ, ಇವೆಲ್ಲವೂ ಕೂಡ ತಂದೆ ತಾಯಿಗಳಿಂದ ಆನುವಂಶ ಲಕ್ಷಣಗಳನ್ನ ನಾವು ನಮ್ಮಲ್ಲಿ ಪಡೆದುಕೊಂಡು ತಂದೆ ತಾಯಿಯನ್ನ ಹೋಲ್ತೀವಿ ನಾವು. ಆ ಆನುವಂಶತೆ ಮತ್ತು ಪರಿಸರ, ಆನುವಂಶೀಯತೆ ಲಕ್ಷಣಗಳನ್ನ ಹೋಲ್ತೀವಿ. ಮಗು ಹುಟ್ಟಿದ ನಂತರ ಪರಿಸರ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ, ನಮ್ಮ ತಂದೆ ತಾಯಿಯ ಲಕ್ಷಣಗಳನ್ನ ಎಷ್ಟು ತಗೊಂಡ್ಬರ್ತೀವೋ ಹುಟ್ಟುವಾಗ, ನಂತರ ನಾವು ಹುಟ್ಟಿದ ಪರಿಸರ, ಅಲ್ಲಿಯ ವಾತಾವರಣ, ನೆರೆಹೊರೆ, ನಮ್ಮ ಕುಟುಂಬದ ಸದಸ್ಯರ ಒಂದು ಪ್ರೀತಿ ವಿಶ್ವಾಸ ಕೂಡ ಮಗುವಿನ ವಿಕಾಸದ ಮೇಲೆ ಪ್ರಭಾವವನ್ನ ಬೀರುತ್ತೆ. ಆನುವಂಶಿಕತೆ ಮತ್ತು ಪರಿಸರ ಇವೆರಡರ ನಡುವಿನ ಅನ್ಯೋನ್ಯ ಪ್ರಕ್ರಿಯೆ ವಿಕಾಸ ಅಂತ ಈ ತತ್ವ ಹೇಳುತ್ತೆ. ಯಾಕಂದ್ರೆ ತಂದೆ ತಾಯಿಯಲ್ಲಿರುವಂತಹ ಒಂದು ಅನುಷ್ಯ ವಸ್ತುಗಳು ಮಗು ಹುಟ್ಟಿದ ನಂತರ ಆ ಪರಿಸರ ಕೂಡ ಮಗುವಿನ ಒಂದು ವಿಕಾಸದ ಮೇಲೆ ಪ್ರಭಾವವನ್ನ ಬೀರುತ್ತೆ. ಹಾಗಾದ್ರೆ ವಿಕಾಸದ ತತ್ವಗಳಲ್ಲಿ ಮೊದಲನೆಯದು ಆನುವಂಶಿಕತೆ ಮತ್ತು ಪರಿಸರದ ನಡುವಿನ ಅನ್ಯೋನ್ಯ ಕ್ರಿಯೆಯ ಫಲಿತವೇ ವಿಕಾಸ. ಎರಡನೇದು ವಿಕಾಸ ಕ್ರಮಬದ್ಧವಾದದ್ದು. ಏನಿದು ಕ್ರಮಬದ್ಧವಾದದ್ದು ವಿಕಾಸ ಅಂತಂದ್ರೆ, ಒಂದು ಕ್ರಮಾನುಗತಿಯಲ್ಲಿ ವಿಕಾಸ ಸಾಗುತ್ತದೆ ಅಂತೇಳಿ ಹೇಳ್ತಾರೆ. ಇಲ್ಲಿ ಒಂದು ಮಗುವನ್ನ ತೆಗೆದುಕೊಂಡ್ರೆ, ನಾವು ಹುಟ್ಟಿದ ಮಗುವನ್ನ ಫಸ್ಟ್ ಯಾವುದರ ಮೇಲೆ ಅದ ದೇಹ ಇರುತ್ತೆ, ಚಿಕ್ಕದಿರುತ್ತೆ ಮಗು. ಅದು ಚಿಕ್ಕದಾದ ಮಗು ಯಾವುದರ ಮೇಲೆ ಮೊದಲು ನಿಯಂತ್ರಣ ಸಾಧಿಸುತ್ತದೆ ಅಂದ್ರೆ ತಲೆಯ ಮೇಲೆ. ತಲೆ ನಿಂತ್ಕೊಳ್ಳಲ್ಲ ಅಂತ ಹೇಳ್ತಿರ್ತಾರೆ. ಚಿಕ್ಕ ಮಗು ಮೊದಲು ತಲೆನೇ ಹಿಡಿದಿರ್ತಾರೆ, ತಲೆ ಇದಾಗಬಾರ್ದು ಅಂತೇಳಿ. ಹಾಗಾದ್ರೆ ಕ್ರಮಬದ್ಧವಾಗಿ ಮೊದಲು ತಲೆ, ಆಮೇಲೆ ಮಣಿಕಟ್ಟು, ಭುಜ, ಆಮೇಲೆ ಕಾಲುಗಳು. ಮೊದಲು ತಲೆ ಗಟ್ಟಿಯಾಗಿರುತ್ತೆ, ತಲೆ ಅಂದ್ರೆ ನಿಂತ್ಕೊಳ್ಳುತ್ತೆ ಫಸ್ಟ್. ಆದ್ಮೇಲೆ ಕೈ, ಕಾಲು ಇವುಗಳ ಮೇಲೆ, ಆಮೇಲೆ ಕುಳಿತುಕೊಳ್ಳುವುದು, ಆಮೇಲೆ ನಡೆಯುವುದು,
ಮೊದಲು ತಲೆಯ ಮೇಲೆ ನಿಯಂತ್ರಣ, ಆಮೇಲೆ ಕೈಗಳ ಮೇಲೆ, ಆಮೇಲೆ ಕುಳಿತುಕೊಳ್ಳುವುದು, ಆಮೇಲೆ ತೆವಳುವುದು, ಅಂಬೆಗಾಲಿಡುವುದು, ನಂತರ ನಡೆಯುವುದು. ಈ ರೀತಿಯಾಗಿ ಮನುಷ್ಯನ ವಿಕಾಸ ಅಥವಾ ಒಂದು ಮಗುವಿನ ವಿಕಾಸ ಕ್ರಮಬದ್ಧ ರೀತಿಯಲ್ಲಿ ನಡೆಯುತ್ತೆ. ಈಗ ಹುಟ್ಟಿದ ಮಗು ಒಂದ್ ತಕ್ಷಣ ಎದ್ದು ನಿಂತ್ಕೊಳ್ಳಲ್ಲ. ತಲೆಯ ಮೇಲೆ ನಿಯಂತ್ರಣ, ಆಮೇಲೆ ಕೈಗಳ ಮೇಲೆ, ಆಮೇಲೆ ಕುಳಿತುಕೊಳ್ಳುವುದು, ಆಮೇಲೆ ಅಂಬೆಗಾಲಿಡುವುದು, ಆಮೇಲೆ ಒಂದೇ ಒಂದು ಹೆಜ್ಜೆ ಇಡುವುದು, ಹೀಗೆ ಕ್ರಮಬದ್ಧ ತಲೆ, ಕೈ, ಕಾಲು, ಈ ರೀತಿಯಾಗಿ ಮನುಷ್ಯನ ವಿಕಾಸ ಯಾವ ರೀತಿಯಾಗಿ ಆಗುತ್ತಂದ್ರೆ ಕ್ರಮಬದ್ಧ ವಿನ್ಯಾಸದಲ್ಲಿ ಆಗುತ್ತದೆ. ಹಾಗಾಗಿ ವಿಕಾಸ ಎಂಬುದು ಕ್ರಮಬದ್ಧವಾದುದು ಅಂತ ಹೇಳ್ತಾರೆ. ಇದರಲ್ಲಿ 2 ಸಬ್ ಪಾಯಿಂಟ್ ಬರುತ್ತೆ. ಅದೇ ಶಿರಪಾದಾಭಿಮುಖ ವಿನ್ಯಾಸ ವಿಕಾಸ, ಮುಖ ವಿನ್ಯಾಸ ವಿಕಾಸ, ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ ವಿಕಾಸ. ಶಿರ ಪಾದಾಭಿಮುಖ ಅಂತಂದ್ರೆ ಶಿರ ಅಂದ್ರೆ ತಲೆಯಿಂದ ತೆಗೆದುಕೊಂಡು ಪಾದಾಭಿಮುಖ ಅಂದ್ರೆ ಕೆಳಗೆ ಪಾದಗಳ ಕಡೆಗೆ ವಿಕಾಸವಾಗುತ್ತಾ ಹೋಗುತ್ತದೆ. ಅದೇ ಹೇಳಿದ್ನಲ್ಲ, ಮಗು ಮೊದಲು ತಲೆಯ ಮೇಲೆ ನಿಯಂತ್ರಣವನ್ನ ಸಾಧಿಸಿಕೊಂಡು ನಂತರ ಕೈ, ಕಾಲು ಈ ಕಡೆ ಕ್ರಮಬದ್ಧವಾಗಿ ಶಿರ ಪಾದಾಭಿಮುಖ ಅಂದ್ರೆ ತಲೆಯಿಂದ ವಿಕಾಸ ಸ್ಟಾರ್ಟ್ ಆಗಿ ಪಾದಗಳ ಕಡೆಗೆ ಹೋಗುತ್ತದೆ. ಮಗು ಮೊದಲು ತಲೆಯ ಮೇಲೆ ಅಥವಾ ಶಿರದ ಮೇಲೆ ನಿಯಂತ್ರಣ ಇಟ್ಕೊಂಡು ಆಮೇಲೆ ಕೈಗಳ ಮೇಲೆ ನಿಯಂತ್ರಣ ಬಂದು ಆಮೇಲೆ ಕುಳಿತುಕೊಳ್ಳುವುದು, ಅಂಬೆಗಾಲಿಡುವುದು, ಹೀಗೆ ಆಮೇಲೆ ನಡೆಯುವುದು. ಶಿರ ಪಾದಾಭಿಮುಖ ವಿನ್ಯಾಸ ವಿಕಾಸ ಮಗುವಿನಲ್ಲಿ ಆಗುತ್ತದೆ. ಆಮೇಲೆ ಕೇಂದ್ರ ಪರಿಧಿ ಅಭಿಮುಖ, ಇದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ. ಕೇಂದ್ರ ಪರಿಧಿ ವೃತ್ತ ಇಲ್ಲೇನ್ ಗಣಿತ ಬಂದಿಲ್ಲ. ಕೇಂದ್ರ ಪರಿಧಿ ಅಂತಂದ್ರೆ ಆಮೇಲೆ ಭುಜ, ಶಿರದ ಮೇಲೆ ಆದ್ಮೇಲೆ ಭುಜದ ಮೇಲೆ ನಿಯಂತ್ರಣ ಸಾಧಿಸುತ್ತದೆ. ಭುಜ ಆದ್ಮೇಲೆ ಕುಳಿತುಕೊಳ್ಳುವುದು, ಆಮೇಲೆ ಕೇಂದ್ರದಿಂದ ಇದೆ ಭುಜ ಕೇಂದ್ರ. ಪರಿಧಿ ಅಭಿಮುಖ ಅಂತಂದ್ರೆ ಕೈಗಳು, ಕಾಲುಗಳು, ಹೀಗೆ ಅಭಿಮುಖವಾಗಿ ವಿಕಾಸ ಸ್ಟಾರ್ಟ್ ಆಗುತ್ತದೆ. ಅಂದ್ರೆ ಒಂದು ಕ್ರಮಬದ್ಧ ವಿನ್ಯಾಸದಲ್ಲಿ ವಿಕಾಸ ನಡೆಯುತ್ತದೆ. ಈ ಪಾಯಿಂಟು ಇದು ಅರ್ಥ ಆಯ್ತು ಅನ್ಕೊಂತೀನಿ. ಪರಿಸರ ಮತ್ತು ಆನುವಂಶತೆ ಪ್ರಭಾವ ಬೀರ್ತವೆ. ಆಮೇಲೆ ವಿಕಾಸ ಕ್ರಮಬದ್ಧವಾಗಿದೆ, ಶಿರದಿಂದ ಪಾದಾಭಿಮುಖವಾಗಿ ಒಂದು ಕ್ರಮಬದ್ಧವಾಗಿ ನಡೆಯುತ್ತದೆ. ಆಮೇಲೆ ನೆಕ್ಸ್ಟ್ ನಿರಂತರವಾದದ್ದು. ವಿಕಾಸ ನಿರಂತರವಾದುದು, ವ್ಯಕ್ತಿಯಲ್ಲಿ ಅಂತರ್ಗತ ಮಾರ್ಪಾಡು ಅಂತ ಹೇಳ್ತೀವಿ. ಈಗಾಗಲೇ ಹೇಳಿದೀನಿ, ಬೆಳವಣಿಗೆ ಒಂದು ನಿರ್ದಿಷ್ಟ ಹಂತ ಆದ್ಮೇಲೆ ನಿಂತ್ಕೊಂತೈತಿ. ಬಟ್ ಮಗುವಿನ ಒಂದು ಅಂತರ್ಗತ ಅಥವಾ ವ್ಯಕ್ತಿಯ ಅಂತರ್ಗತ ಮಾರ್ಪಾಡುಗಳು ಇದೊಂದು ನಿರಂತರವಾದಂತಹ ಪ್ರಕ್ರಿಯೆ. ವ್ಯಕ್ತಿಯ ಹುಟ್ಟಿನಿಂದ ಕೊನೆಯವರೆಗೂ ಕೂಡ ವಿಕಾಸ ಅಂತರ್ಗತ. ಈ ಕೈ, ಕಾಲು ಇವೆಲ್ಲವೂ ಒಂದು ಲೆವೆಲ್ಗೆ ಹೋದ್ರೆ ಕೊನೆಗೊಳ್ತದೆ ಬೆಳವಣಿಗೆ. ಬಟ್ ವಿಕಾಸ ದೈಹಿಕ ಆಂತರಿಕವಾಗಿ ಇದು ನಿರಂತರವಾದ ಒಂದು ಪ್ರಕ್ರಿಯೆಯಾಗಿ ನಡೆದುಕೊಂಡು ಬಂದಿರುತ್ತದೆ. ನೆಕ್ಸ್ಟ್ ವಿಕಾಸ ಸಂಚಿತವಾದದ್ದು. ವಿಕಾಸ ಸಂಚಿತವಾದದ್ದು ಅಂತ ಹೇಳಿ ಕರೀತಾರೆ. ವಿಕಾಸ ಸಂಚಿತವಾದದ್ದು ಯಾಕಂದ್ರೆ ಸಂಚಿತ ಮೀನ್ಸ್ ಆಂತರಿಕ. ಆಂತರಿಕವಾದದ್ದು, ಸಂಚಿತವಾದದ್ದು ಅಂತಂದ್ರೆ ಆಂತರಿಕವಾದದ್ದು ಅಂತಂದ್ರೆ ಬಹಳ ದಿನಗಳಿಂದ ನಮ್ಮ ಒಂದು ಆಂತರಿಕವಾಗಿ ಹಲವಾರು ಮಾರ್ಪಾಡಾಗಿರ್ತವೆ. ಒಳಗಡೆ ಆಂತರಿಕವಾಗಿ ಕೂಡಿಟ್ಕೊಂಡಿರ್ತವೆ ಅವು. ಸಂಚಿತ ಅಂತಂದ್ರೆ ಕೂಡಿಟ್ಕೊಂಡಿರ್ತವೆ. ಈಗ ಮಗು ಅಳುವುದು ಅಂತಂದ್ರೆ ಏನಾದ್ರೂ ನಾವು ಪೀಡಿಸಿದಾಗ ಅಳುವು ಅನ್ನೋದು ಒಂದು ಆಂತರಿಕ ಪ್ರಕ್ರಿಯೆ. ಅದು ಭಾವನಾತ್ಮಕ, ಎಮೋಷನಲಿ ಬಂದಾಗ ಕಣ್ಣೀರು ಬರುತ್ತೆ. ಆ ರೀತಿಯಾಗಿ ಮಗುನ ಅಳು ಆಗಿರ್ಬೋದು, ನಗು ಆಗಿರ್ಬೋದು, ಈ ರೀತಿಯಾಗಿ ಸಂಚಿತ ಭಾವನೆಗಳು, ತನ್ನೊಳಗಿನ ಕೋಪ ಇವೆಲ್ಲ ಒಳಗಡೆ ಏನ್ ಇಟ್ಕೊಂಡಿರ್ತದೋ ಅದು ಆಂತರಿಕ ಭಾವನೆಗಳಿಂದ ಆಗಿರುತ್ತದೆ. ಅದರಿಂದ ಮಗುವಿನ ಒಂದು ಸಂಚಿತ ಅಂತ ಹೇಳಿ ಒಂದು ವಿಕಾಸ ಅನ್ನುವುದು ಸಂಚಿತ ಬದಲಾವಣೆ ಅಥವಾ ಆಂತರಿಕ ಮಾರ್ಪಾಡು ಅಂತ ಹೇಳಿ ಕರೀತಾರೆ. ಇದೊಂದು ವ್ಯಕ್ತಿಗತ ಪ್ರಕ್ರಿಯೆ. ಏನಿದು ವ್ಯಕ್ತಿಗತ ಪ್ರಕ್ರಿಯೆ ಅಂದ್ರೆ, ಈಗ ಬೆಳವಣಿಗೆ ಮತ್ತು ವಿಕಾಸ ಪ್ರತಿಯೊಂದು ಮಗುವಿನಲ್ಲೂ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ನಡೆಯುವಂತ ಒಂದು ಬದಲಾವಣೆ. ಆದರೆ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ. ಇದು ವ್ಯಕ್ತಿಗತ ಅಂದ್ರೆ ನನ್ನಲ್ಲಿ ಯಾವ ರೀತಿಯಾಗಿ ದೈಹಿಕ ಬದಲಾವಣೆಗಳಾಗಿರ್ತವೋ ಇನ್ನೊಬ್ಬ ಮಗುವಿನಲ್ಲಿ ಅಥವಾ ಇನ್ನೊಬ್ಬ ವ್ಯಕ್ತಿಯಲ್ಲಿ ಆ ರೀತಿ ದೈಹಿಕ ಬದಲಾವಣೆಗಳು ಇರುವುದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಮಗುವನ್ನೇ ತೆಗೆದುಕೊಳ್ಳಿ. ಕೆಲವೊಂದು ವಿಕಾಸಾತ್ಮಕ ಮತ್ತು ಬೆಳವಣಿಗೆ ಅಂಶಗಳು ಒಂದು ಮಗುವಿನಿಂದ ಇನ್ನೊಂದು ಮಗುವಿಗೆ ವ್ಯತ್ಯಾಸವಾಗುತ್ತದೆ. ಒಂದು ಮಗು ಬೇಗನೆ ಆಯಾ ಹಂತದಲ್ಲಿ ಕರೆಕ್ಟ್ ಆಗಿ ಬೆಳವಣಿಗೆ ಆಗುತ್ತೆ, ಅಥವಾ ಮತ್ತು ಬೆಳವಣಿಗೆ ಮತ್ತು ವಿಕಾಸ ಎರಡೂ ಆಗುತ್ತೆ. 6ನೇ ಫಾರ್ ಎಕ್ಸಾಂಪಲ್ 6-7ನೇ ತಿಂಗಳಲ್ಲಿ ಕೂತ್ಕೊಳ್ಳೋದು, 11ನೇ ತಿಂಗಳಿಗೆ ಹಲ್ಲು ಬರುವುದು, 1 ವರ್ಷ ಆದ್ಮೇಲೆ ನಡೆಯಕ್ಕೆ ಸ್ಟಾರ್ಟ್ ಮಾಡೋದು,
4 ತಿಂಗಳಲ್ಲಿ ಶಿರದ ಮೇಲೆ ಅಥವಾ ತಲೆಯ ಮೇಲೆ ನಿಯಂತ್ರಣ ಸಾಧಿಸುವುದು, ಇವೆಲ್ಲ ಒಂದು ಮಗುವಿನ ಬೆಳವಣಿಗೆ. ಆದ್ರೆ ಇನ್ನೊಂದು ಮಗುವಿನ ಬೆಳವಣಿಗೆ ಆ ರೀತಿ ಇರ್ಲಿಕ್ಕಿಲ್ಲ. ಒಂದು 7 ತಿಂಗಳು ಅಂದ್ರೆ ಲೇಟ್ ಬೆಳವಣಿಗೆ ಇರಬಹುದು. 7-8 ತಿಂಗಳಿಗೆ ಕೂತ್ಕೊಳ್ಳೋದು, 1.5-2 ವರ್ಷಕ್ಕೆ ನಡೆಯುವುದು. ಒಂದು ಮಗುವಿನಲ್ಲಿ ಮಾತು ಬೇಗ ತೊದಲು ನುಡಿ ಬಂದ್ರೆ ಇನ್ನೊಂದು ಮಗುವಿನಲ್ಲಿ ಸ್ವಲ್ಪ ಲೇಟ್ ಆಗಿ ಬರ್ಬೋದು. ಬೆಳವಣಿಗೆ ವಿಕಾಸ ಎಲ್ಲರಲ್ಲೂ ನಡೆಯುವಂತ ಸ್ವಾಭಾವಿಕ ಪ್ರಕ್ರಿಯೆ ಆದ್ರೂ ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ. ಇದು ವಿಕಾಸ ಅನ್ನೋದು ವ್ಯಕ್ತಿಗತ ಪ್ರಕ್ರಿಯೆ. ಇದು ಎಲ್ಲರಲ್ಲೂ ಒಂದು ವ್ಯಕ್ತಿಗತ ಮೀನ್ಸ್ ಎಲ್ಲರಲ್ಲೂ ಒಂದೇ ಇರುವುದಿಲ್ಲ, ಪ್ರತಿಯೊಬ್ಬರಲ್ಲೂ ಬೇರೆ ಬೇರೆಯಾಗಿ ಆಯಾ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಆ ವಿಕಾಸ ಲೇಟ್ ಆಗಿ ಅಥವಾ ಬೇಗನೆ ಯಾವ ರೀತಿಯಾಗಿ ಅದು ನಡಿಬಹುದು. ವ್ಯಕ್ತಿಗತ ಪ್ರಕ್ರಿಯೆ. ವಿಕಾಸ ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆಯೆಡೆಗೆ ಸಾಗುತ್ತದೆ. ಏಕಪಾರ್ಶ್ವತೆಯೆಡೆಗೆ ಸಾಗುತ್ತದೆ. ಎಡೆಗೆ ಸಾಗುತ್ತದೆ. ಇದೇನು ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆಯೆಡೆಗೆ ಅಂದ್ರೆ, ಮಗು ಅದೇ ಹೇಳಿದೆ ನಾನು ಇವಾಗ್ಲೇ, ಮಗು ಕೈಗಳ ಆಯ್ಕೆಯನ್ನು ಮಾಡುವಾಗ ಈಗ 9ನೇ ತಿಂಗಳ ಮಗು 9-10ನೇ ತಿಂಗಳ ಮಗುವಿಗೆ ಏನಾದ್ರೂ ಒಂದು ಕಟ್ರೆ, ಫಾರ್ ಎಕ್ಸಾಂಪಲ್ ಹೇಳ್ತಿದ್ದೀನಿ ನಾನು, ಒಂದು ಕೈಯನ್ನ ಚಾಚುತ್ತೆ ಅಷ್ಟೇ, ಒಂದು ಕೈಯನ್ನ ಚಾಚುತ್ತೆ. ಆಮೇಲೆ ತೀರಾ 6 ತಿಂಗಳ ಮಗುವಿಗೆ ಈ ರೀತಿಯಾಗಿ ಮಗುವಿನಲ್ಲಿ ಡಿಫ್ರೆನ್ಸ್ ಕಂಡು ಬರುತ್ತೆ ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆಯೆಡೆಗೆ. ಈಗ 9 ತಿಂಗಳ ಮಗುವಿಗೆ ಒಂದಿಷ್ಟು ದಪ್ಪ ಬಾಲ್ ಕೊಟ್ರೆ ಒಂದೇ ಕೈಯಲ್ಲಿ ಹಿಡ್ಕೊಳ್ಳಲ್ಲ, ಅದು 2 ಕೈಯನ್ನ ಬಳಸಿ ಹಿಡ್ಕೊಳ್ಳುತ್ತೆ. ದ್ವಿಪಾರ್ಶ್ವತೆ 2 ಕೈಯನ್ನ ಬಳಸಿ ಇಟ್ಕೊಳ್ಳುತ್ತೆ. ಅದೇ 1 ವರ್ಷ 2 ವರ್ಷ 3 ವರ್ಷದ ಮಗುವಿಗೆ ಚೆಂಡನ್ನು ಕೊಟ್ಬಿಟ್ರೆ ಒಂದ್ ಕೈಲಿ ಆರಾಮಾಗಿ ಹಿಡ್ಕೊಳ್ಳುತ್ತೆ. ದ್ವಿಪಾರ್ಶ್ವತೆಯಿಂದ ಒಂದೇ ಕೈಗೆ ಅಂದ್ರೆ ಬಳಸ್ತು ಏಕಪಾರ್ಶ್ವತೆಯೆಡೆಗೆ ಸಾಗುತ್ತದೆ. ವಿಕಾಸ ಕೂಡ ಆ ಮಗುವಿನಲ್ಲಿ ಅದೇ ರೀತಿಯಾಗಿ ಸಾಗುತ್ತೆ. ಮಗುಗೆ ಒಂದು ಬಾಲ್ ಅಥವಾ ಇನ್ನಿತರ ಆಗಿರ್ಬೋದು, ಯಾವುದೇ ಒಂದು ಕೊಟ್ರು, ಚಿಕ್ಕ ಮಗುವನ್ನು ತೆಗೆದುಕೊಳ್ಳಿ, ಏನ ಕೊಟ್ರು 2 ಕೈಯನ್ನ ಬಳಸುತ್ತೆ. ಆಮೇಲೆ ಅದೇ ಮಗು ದೊಡ್ಡದಾದ್ಮೇಲೆ ಕೈಗಳ ಆಯ್ಕೆ ಸ್ಟಾರ್ಟ್ ಆಗುತ್ತೆ. ಎಡ ಕೈ ಚಾಚು ಅಂದ್ರೆ 2 ಕೈ, ಬಲ ಕೈ, ಆ ಕೈ ಈ ಕೈ ಅಂತ ಹೇಳ್ತೀವಿ ನಾವು. ಆಗ ಕೈಗಳ ಆಯ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮಗುವಿನಲ್ಲಿ ವಿಕಾಸ ಮೊದಲು ದ್ವಿಪಾರ್ಶ್ವತೆಯಿಂದ ಆಮೇಲೆ ಏಕಪಾರ್ಶ್ವತೆಯೆಡೆಗೆ ಸಾಗುತ್ತದೆ ಅಂತ ಹೇಳಿದ್ವಿ. ಆಮೇಲೆ ವಿಕಾಸ ಇದು ಬೆಳವಣಿಗೆ ಒಂದಕ್ಕೊಂದು ಅಂತರ್ ಸಂಬಂಧವನ್ನು ಹೊಂದಿದೆ. ಏನಿದು ಅಂತರ್ ಸಂಬಂಧ ಹೊಂದಿದೆ ಅಂದ್ರೆ, ಬೆಳವಣಿಗೆ ಒಬ್ಬ ವ್ಯಕ್ತಿಯಲ್ಲಿ ಬೆಳವಣಿಗೆ ಇಲ್ಲದೆ ಸೂಕ್ತ ಬೆಳವಣಿಗೆ ಇಲ್ಲದೆ ವಿಕಾಸ ಸಾಧ್ಯವಿಲ್ಲ. ವಿಕಾಸವಿಲ್ಲದೆ ಬೆಳವಣಿಗೆ ಇಲ್ಲ, ಬೆಳವಣಿಗೆ ಇಲ್ಲದೆ ವಿಕಾಸವಿಲ್ಲ. ಒಬ್ಬ ವ್ಯಕ್ತಿ ದೈಹಿಕವಾಗಿ ಬೆಳವಣಿಗೆ ಆದ್ರೆ ಮಾತ್ರ ವಿಕಾಸ ಸಾಧ್ಯ. ಒಬ್ಬ ದೈಹಿಕವಾಗಿ ಬೆಳವಣಿಗೆ ಆಗಿ ವಿಕಾಸ ಹೊಂದಿಲ್ಲದೆ ಇದ್ರೆ ಆತ ಪರಿಣಾಮಕಾರಿಯಾಗಿ ವ್ಯಕ್ತಿತ್ವವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಬೆಳವಣಿಗೆ ಮತ್ತು ವಿಕಾಸ ಎರಡೂ ಕೂಡ ಅಂತರ್ ಸಂಬಂಧವನ್ನು ಹೊಂದಿವೆ. ಬೆಳವಣಿಗೆ ಮತ್ತು ವಿಕಾಸವು ಒಂದಕ್ಕೊಂದು ಅಂತರ್ ಸಂಬಂಧವನ್ನು ಹೊಂದಿದ್ದು, ಎರಡೂ ಕೂಡ ಉತ್ತಮವಾಗಿ ಇದನ್ನ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅಂತರ್ಗತ ಮಾರ್ಪಾಡುಗಳು ಸರಿಯಾಗಿ ಹೊಂದಾಣಿಕೆ ಆದ್ರೆ ಮಾತ್ರ ದೈಹಿಕ ಮತ್ತು ಬೆಳವಣಿಗೆ ಮತ್ತು ವಿಕಾಸ ಎರಡೂ ಕೂಡ ಉತ್ತಮವಾಗಿರ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಬೆಳವಣಿಗೆ ಇಲ್ಲದೆ ವಿಕಾಸವಿಲ್ಲ, ವಿಕಾಸವಿಲ್ಲದೆ ಬೆಳವಣಿಗೆ ಇಲ್ಲ, ಒಂದಕ್ಕೊಂದು ಅಂತರ್ ಸಂಬಂಧವನ್ನ ಹೊಂದಿವೆ. ಇವಿಷ್ಟು ವಿಕಾಸದ ತತ್ವಗಳು. ಇದರಲ್ಲಿ ಎಕ್ಸಾಮ್ಗಳಲ್ಲಿ ಯಾವ ವಿಕಾಸ ಆದ್ರೂ ಕೂಡ ವಿಕಾಸದ ತತ್ವಗಳನ್ನ ಕೇಳಬೇಕು. ಆನುವಂಶಿಕತೆ ಪರಿಸರ ನಡುವಿನದು, ಕ್ರಮಬದ್ಧವಾದುದು, ನಿರಂತರವಾದುದು, ಸಂಚಿತವಾದುದು, ವ್ಯಕ್ತಿಗತ ಪ್ರಕ್ರಿಯೆ, ಇದನ್ನ ಕೇಳ್ಬೋದು. ಹಿಂಗ ಫಾರ್ ಎಕ್ಸಾಂಪಲ್, ವಿಕಾಸ ಎಂಬುದು ವ್ಯಕ್ತಿಗತ ಪ್ರಕ್ರಿಯೆ ಕೆಳಗಡೆ ಕೊಡ್ಬೋದು. ಒಂದು ಮಗುವಿನಿಂದ ಮತ್ತೊಂದು ಮಗುಗೆ ಭಿನ್ನವಾಗಿರುತ್ತದೆ, 2 ಮಗುವಿಗೆ ಸಮಾನವಾಗಿರುತ್ತದೆ, ಮೇಲ್ನೆಲವು, ಈ ರೀತಿಯಾಗಿ ಬರ್ಬೋದು. ಪ್ರತಿಯೊಂದು ಸಂಚಿತ ಅಂದ್ರೆ ಆಂತರಿಕ. ಈ ಪ್ರತಿಯೊಂದು ವರ್ಡ್ದ ಅರ್ಥವನ್ನ ತಿಳ್ಕೊಂಡ್ರೆ ಸ್ಥಿರ ಪಾದಾಭಿಮುಖ, ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ, ಇದರಲ್ಲಿ 1-2 ವಿಕಾಸ ತತ್ವಗಳನ್ನ ಕೇಳ್ಬೋದು. ಇದನ್ನೇ ಅಪ್ಲೈಡ್ ಆಗಿ ಕೇಳ್ಬೋದು. ಈ ರೀತಿಯಾಗಿ ಇದನ್ನ ನೀವು ಕಂಪ್ಲೀಟ್ ತಿಳಿದುಕೊಳ್ಳೋದು ಅತ್ಯವಶ್ಯಕ. ನೆಕ್ಸ್ಟ್, ಈಗ ಬೆಳವಣಿಗೆ ಆಯ್ತು, ವಿಕಾಸ ಆಯ್ತು, ಇನ್ನು ಶೈಕ್ಷಣಿಕವಾಗಿ ಅದನ್ನ ಹೇಗೆ ಅಪ್ಲೈ ಮಾಡಬೇಕು? ಶಿಕ್ಷಕನಾದವನ್ ಏನ್ ಮಾಡ್ಬೇಕು? ಶಿಕ್ಷಕನಾದವನಿಗೆ ಈ ಬೆಳವಣಿಗೆ ಮತ್ತು ವಿಕಾಸದ ಒಂದು ಮನುಷ್ಯನ ಬೆಳವಣಿಗೆ ವಿಕಾಸದ ಒಂದು ಜ್ಞಾನ ಅತ್ಯವಶ್ಯಕ. ಈ ಬೇರೆ ಬೇರೆ ಬೆಳವಣಿಗೆ ಮತ್ತು ಬೇರೆ ಬೇರೆ ವಿಕಾಸದ ಮಕ್ಕಳನ್ನ ಹೊಂದಿರುವಂತಹ ಮಕ್ಕಳನ್ನ ಒಂದೇ ತರಗತಿಯಲ್ಲಿ ಕೂರಿಸಿಕೊಂಡು ಪಾಠ ಬೋಧನೆ ಆಗಿರುವುದರಿಂದ ಶಿಕ್ಷಕ ಆ ಮಕ್ಕಳಿಗೆ ಅನುಗುಣವಾಗಿ ಏನ್ ಮಾಡ್ಬೇಕಂದ್ರೆ ಯುಕ್ತ ಹಾಗೂ ಸಂಪದ್ಭರಿತವಾದ ಚಟುವಟಿಕೆಗಳನ್ನ ಮಾಡ್ಬೇಕು.
ಯಾಕೆಂದ್ರೆ ಈಗ ಆರನೇ ವರ್ಷದ ಮಗು ಶಾಲೆಗೆ ಬಂದಿರುತ್ತೆ ಅಂದ್ರೆ ಮನೆಯಿಂದ ಅವನ ಒಂದು ಪಯಣ ಎಲ್ಲಿಗಿರುತ್ತದೆ? ಶಾಲೆಗೆ. ಅಂದ್ರೆ ಮನೆಯಲ್ಲಿ ಸ್ವಲ್ಪ ಮೆಂಬರ್ಸ್ ಜಾಸ್ತಿ 6 ರಿಂದ 7 ಜನ ಮೆಂಬರ್ಸ್ ಇದ್ದಾರೆ ಅಂದ್ರೆ ತರಗತಿಯಲ್ಲಿ 10 ರಿಂದ 20 ಜನ ಇರ್ತಾರೆ. ಸೊ ಮನೆಯಿಂದ ಶಾಲೆಗೆ ಆತನ ಒಂದು ಸಾಮಾಜಿಕ ಬೆಳವಣಿಗೆ ಸ್ಟಾರ್ಟ್ ಆಗಿರುತ್ತೆ. ಸಮಾಜದಲ್ಲಿ ಯಾವ ರೀತಿಯಾಗಿ ಇದಾಗಬೇಕು, ಗುಂಪುಗಳ ಆಯ್ಕೆ ಸ್ಟಾರ್ಟ್ ಆಗಿರುತ್ತದೆ, ಸ್ನೇಹಿತರ ಒಂದು ಬಳಗ ಸ್ಟಾರ್ಟ್ ಆಗಿರುತ್ತೆ. ಮಕ್ಕಳಿಗೆ ಇದೆಲ್ಲ ಪರಿಕಲ್ಪನೆ ಹೊಸದು. ಮನೇಲಿ ತಂದೆ ತಾಯಿ, ಅಕ್ಕ ತಂಗಿ, ಅಜ್ಜ ಅಜ್ಜಿ ಈ ರೀತಿಯಾದಂತ ಸಂಬಂಧಗಳಿರ್ತವೆ. ಇಲ್ಲಿ ಶಾಲೆಗೆ ಮಗು ಬಂದಾಗ ಶಿಕ್ಷಕ, ಸಹಪಾಠಿ, ಸ್ನೇಹಿತ, ಗುಂಪು ಚಟುವಟಿಕೆಗಳು, ಆಟ ಪಾಠ ಇವೆಲ್ಲವೂ ಆತನಿಗೆ ಪ್ರತ್ಯೇಕವಾದ ಚಟುವಟಿಕೆಗಳನ್ನು ಇರುವುದರಿಂದ ಮಗುವಿಗೆ ಶಾಲೆ ಅನ್ನುವ ಒಂದು ವಾತಾವರಣ ಹೊಸದು ಅಂತ ಅನಿಸ್ಬೇಕು. ಅದಕ್ಕಾಗಿ ಈ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನ ಇದ್ದಂದ್ರೆ ಮಕ್ಕಳಿಗೆ ಶಿಕ್ಷಕ ಉತ್ತಮವಾಗಿ ಆ ತರ ಒಂದು ವಾತಾವರಣವನ್ನು ಒದಗಿಸಬೇಕು. ಹಾಗಾಗಿ ಶಿಕ್ಷಕ ಮಾಡಬೇಕಾದಂತಹ ಒಂದು ಕರ್ತವ್ಯಗಳು ಏನು ಅಂತಂದ್ರೆ ಯುಕ್ತ ಹಾಗೂ ಸಂಪದ್ಭರಿತ ವಾತಾವರಣವನ್ನು ಒದಗಿಸಬೇಕು. ಶಾಲೆಯಲ್ಲಿ ಯುಕ್ತ ಹಾಗೂ ಸಂಪದ್ಭರಿತ ವಾತಾವರಣವನ್ನು ಒದಗಿಸಬೇಕು. ಶಿಕ್ಷಕನಾದವನು ಶಾಲೆಯಲ್ಲಿ ಒಂದು ಯುಕ್ತ ಮತ್ತು ಸಂಪದ್ಭರಿತ, ಯುಕ್ತ ಅಂತಂದ್ರೇನೆ ಇರುವ ಸಂಪನ್ಮೂಲಗಳನ್ನ ಸದ್ಬಳಕೆ ಮಾಡಿಕೊಳ್ಳುವಂತ ಮಾಡಬೇಕು. ಸೂಕ್ತವಾದ ವಾತಾವರಣವನ್ನು ಒದಗಿಸಬೇಕು. ಮಕ್ಕಳು 6ನೇ ವರ್ಷಕ್ಕೆ 1ನೇ ಕ್ಲಾಸ್ ಮಗು ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಆತನ ಮಾನಸಿಕ ಸಾಮರ್ಥ್ಯ ಎಷ್ಟಿರುತ್ತೆ? ಆತನಿಗೆ ಬಹಳ ಹೊತ್ತು ಕೂತ್ಕೊಳ್ಳಿಕ್ಕೆ ಆಗ್ತಿರಲ್ಲ, ಮಗುವಿನ ಮನಸ್ಸು ಚಂಚಲ ಇರುತ್ತೆ ಅವಾಗ. ಅದಕ್ಕಾಗಿ ಹೆಚ್ಚು ಪರಿಸರಾತ್ಮಕ ಚಟುವಟಿಕೆಗಳನ್ನ ಅಂದ್ರೆ ಸಹಪಠ್ಯ ಚಟುವಟಿಕೆಗಳನ್ನ ಮಾಡಿಸ್ಬೇಕು. ಚಟುವಟಿಕೆಗಳನ್ನ ಶಿಕ್ಷಕ ಕೈಗೊಳ್ಬೇಕು. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು? ಸಹಪಠ್ಯ ಚಟುವಟಿಕೆಗಳಾಗಿದ್ದು ಯುಕ್ತ ವಾತಾವರಣವಾಗಿರ್ಬೇಕು. ಮಕ್ಕಳಿಗೆ ಪಾಠವನ್ನ ನಾವು ನಿರಂತರವಾಗಿ ಹೇಳಿದ್ರೆ, ಅವ್ರಿಗೆ ಈ ರೀತಿಯಾಗಿ ಕುಳಿತುಕೊಂಡು ಹೇಳಿದ್ರೆ ಅಥವಾ ನಿಂತುಕೊಂಡು ನಾ ಹೇಗೆ ಟೀಚ್ ಮಾಡ್ತಾ ಇದ್ರೆ ಈಗ ಹೇಳಿದ್ರೆ 1ನೇ ಕ್ಲಾಸ್ ಮಗುಗೆ ಏನು ಅರ್ಥ ಆಗೋದಿಲ್ಲ. ಸೊ ಮಗುವಿನ ಒಂದು ಮಾನಸಿಕ ಸಾಮರ್ಥ್ಯಗನುಗುಣವಾಗಿ ಕಲಿಕಾ ಸಾಮಗ್ರಿಯನ್ನು ಕೂಡ ಅವನ ಬೋಧನೆಯಲ್ಲಿ ಒಳಗಡಿಸ್ಕೋಬೇಕು. ಕಲಿಕಾ ಸಾಮಗ್ರಿಗಳನ್ನ ಬಳಸಬೇಕು. ಕಲಿಕಾ ಸಾಮಗ್ರಿ ಟೀಚಿಂಗ್ ಏಡ್ಸ್ ಅಂತ ಹೇಳಿ ಕರಿತೀವಿ. ಕಲಿಕಾ ಸಾಮಗ್ರಿಗಳನ್ನ ನಮ್ಮ ಬೋಧನೆಯಲ್ಲಿ ಬಳಸ್ಕೊಳ್ಳುವುದರಿಂದ ಬೋಧನೆ ಪರಿಣಾಮಕಾರಿಯಾಗುತ್ತದೆ. ಮಗುವಿನ ಮನಸ್ಸಿನಲ್ಲಿ ಕಲಿಕೆ ದೀರ್ಘಕಾಲಕವಾಗಿ ಉಳಿಯುತ್ತದೆ. ಫಾರ್ ಎಕ್ಸಾಂಪಲ್ ನೀವು ಈಗ ಅ ಈ ಅಥವಾ ABCD ಇವುಗಳನ್ನ ಕಳಿಸ್ತಿದ್ವಿ ಅಂದ್ರೆ ಇವುಗಳು ಕಲಿಕಾ ಸಿಗ್ತವೆ. ಡಯಾಗ್ರಾಮ್ಸ್ AB ಅವುಗಳನ್ನ ಜೋಡಣೆ ಮಾಡುವುದಾಗಿರ್ಬೋದು ಅಥವಾ ಬಣ್ಣಗಳನ್ನ ಹೊಂದಿಸುವುದಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಈ ಗಿಳಿ ಕೊಟ್ಬಿಟ್ಟು ಹಲವಾರು ಬಣ್ಣಗಳ ಒಂದು ಕಾಗದಗಳನ್ನ ಹರಡಬಹುದು. ಇದರ ಗಿಳಿ ಬಣ್ಣ ಯಾವುದು ಅಂದ್ರೆ ಹಸಿರು ಅಂತ ಹೇಳ್ದ ಮಕ್ಕಳು ಹಸಿರು ಬಣ್ಣನ ಗಿಳಿ ಪಕ್ಕದಲ್ಲಿ ತಂದಿಡೋದಾಗಿರ್ಬೋದು. ಹೀಗೆ ನಾವು ಕಲಿಕಾ ಸಾಮಗ್ರಿಗಳನ್ನ ಬಳಸಬಹುದು. ಇಲ್ಲಿ ಶಿಕ್ಷಕ ಈ ಒಂದು ಜ್ಞಾನ ಇದ್ರೆ, ವಿಕಾಸ ಮತ್ತು ಬೆಳವಣಿಗೆ ಜ್ಞಾನ ಇದ್ರೆ, ಯಾಕಂದ್ರೆ 6ನೇ ಕ್ಲಾಸ್ ಮಗು ಎಷ್ಟು ವಿಕಾಸವನ್ನು ಹೊಂದಿದೆ, ಎಷ್ಟು ಪರಿಪಕ್ವತೆಯನ್ನು ಹೊಂದಿದೆ, ನಾನು ಯಾವ ರೀತಿಯಾಗಿ ಕಲಿಸಬಹುದು ಅನ್ನುವಂತ ಈ ಬೆಳವಣಿಗೆ ವಿಕಾಸದ ಜ್ಞಾನ ಶಿಕ್ಷಕನಿಗಿರುವಂತದ್ದು ಅತ್ಯವಶ್ಯಕ. ಅದಿತ್ತು ಅಂತಂದ್ರೆ ಶಿಕ್ಷಕ ಏನನ್ನ ಮಾಡಬಹುದು ತನ್ನ ಬೋಧನೆಯಲ್ಲಿ ಅಂತ ಹೇಳ್ತಾರೆ. ಇವಕ್ಕೆ ಶೈಕ್ಷಣಿಕ ನಿಹಿತಾರ್ಥಗಳು ಅಂತಾನು ಹೇಳ್ತಾರೆ. ಅಂದ್ರೆ ಶಿಕ್ಷಣದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಅಂತ. ಯುಕ್ತ ವಾತಾವರಣ ಬೆಳೆಸಬೇಕು. ಸಹಪಠ್ಯ ಚಟುವಟಿಕೆಗಳನ್ನ ಕರ್ಕೊಂಡು ಹೋಗ್ಬೇಕು. ಆಮೇಲೆ ಕಲಿಕಾ ಸಾಮಗ್ರಿಗಳನ್ನ ಬಳಸಬೇಕು. ಮಕ್ಕಳಿಗೆ ಸ್ವಯಂ ಹೆಚ್ಚಿನ ಕಾರ್ಯವನ್ನು ನಿರ್ವಹಿಸಲು ಪ್ರೇರೇಪಿಸಬೇಕು. ಹೆಚ್ಚಿನ ಕಾರ್ಯವನ್ನು ನಿರ್ವಹಿಸುವಂತೆ ಮಕ್ಕಳಿಗೆ ಪ್ರೇರೇಪಿಸಬೇಕು. ಆಮೇಲೆ ಮುಖ್ಯವಾಗಿ ಅಂದ್ರೆ ಗುಂಪು ಚಟುವಟಿಕೆಗಳನ್ನು ಮಾಡಿಸ್ಬೇಕು. ಗುಂಪು ಚಟುವಟಿಕೆ ಅಂದ್ರೆ ಮಗು ಒಬ್ಬನೇ ಮಾಡುವಂತ ಒಂದು ಚಟುವಟಿಕೆಗಳಲ್ಲಿ ಅಷ್ಟೊಂದು ಆಸಕ್ತಿಯನ್ನು ತೋರುವುದಿಲ್ಲ. ಯಾಕಂದ್ರೆ ಅಲ್ಲಿ ಮಗು ಕುಟುಂಬದ ವಾತಾವರಣಕ್ಕೆ ಬೆಳೆದು ಬಂದು ಶಾಲೆಯ ವಾತಾವರಣಕ್ಕೆ ಹೊಂದಿಕೊಳ್ಳುವುದು ತುಂಬಾ ಕಷ್ಟ. ಸೊ ಗುಂಪು ಚಟುವಟಿಕೆಗಳು ಮಾಡಿದ್ರೆ ಸ್ನೇಹಿತರ ಬಳಗ ಉಂಟಾಗುತ್ತದೆ. ಇನ್ನೊಬ್ರು ಪಕ್ಕದಲ್ಲಿರೋದ್ರಿಂದ ಮಕ್ಕಳಿಗೆ ಧೈರ್ಯ ಬರುತ್ತದೆ. ಈ ರೀತಿಯಾಗಿ ಮಾಡಬೇಕು. ಮುಖ್ಯವಾಗಿ ಶಾಲೆ ಎಂಬುದು ಕೇವಲ ಪ್ರಶಂಸನಾ ಭಾವ, ತಾರ್ಕಿಕತೆ, ಕಲ್ಪನಾ ಶಕ್ತಿ, ವಿಚಾರ ಶಕ್ತಿ ಇವುಗಳನ್ನ ಬೆಳೆಸುವ ಕೇಂದ್ರವಾಗಬಾರ್ದು. ಮುಖ್ಯವಾಗಿ ಅಂದ್ರೆ ಮಕ್ಕಳನ್ನ ಪ್ರೋತ್ಸಾಹಿಸಬೇಕು, ಪ್ರೇರೇಪಿಸಬೇಕು. ಅವುಗಳಿಗೆ ಬಹುಮಾನ ಕೊಡಬೇಕು. ಮತ್ತೆ ಅವ್ರನ್ನ ನಾವು ಹೊಗಳಬೇಕು ಅಂದ್ರೆ ಪ್ರಶಂಸೆ ಮಾಡಬೇಕು. ಮಗಳನ್ನ ಹೊಗಳದಾಗಿದ್ದು ಪ್ರಶಂಸೆ ಮಾಡಬೇಕು. ಹೊರ ಸಂಚಾರ ಅಥವಾ ಪರಿಸರದಲ್ಲಿ ಕರ್ಕೊಂಡು ಹೋಗ್ಬೇಕು. ಇವೆಲ್ಲವನ್ನ ಮಾಡಿ ಒಂದು ಪರಿಣಾಮಕಾರಿ ಬೋಧನೆಯನ್ನ ಮಾಡಬೇಕು ಅಂತಂದ್ರೆ ಶಿಕ್ಷಕನಿಗೆ ಏನ್ ಬೇಕು? ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನ ಅತ್ಯವಶ್ಯಕವಾಗಿ ಬೇಕೇ ಬೇಕು. ಈಗ 8ನೇ ಕ್ಲಾಸ್ ಅನ್ನ ಬೋಧಿಸ್ತಾ ಇದ್ದೀನಿ, ಅವರ ವಿಕಾಸ ಎಷ್ಟಾಗಿರುತ್ತೆ, ಅವರ ಪರಿಪಕ್ವನ ಎಷ್ಟಿರುತ್ತೆ ಅಂತ ಈ ಜ್ಞಾನ ಶಿಕ್ಷಕನಿಗೆ ಇದ್ದದ್ದೇ ಆದ್ರೆ
ಇವೆಲ್ಲವನ್ನ ಮಾಡಿಕೊಂಡು ಶಿಕ್ಷಕ ಬೋಧಿಸ್ತಾನೆ. ಅದಕ್ಕಾಗಿ ಈ ಬೆಳವಣಿಗೆ ಮತ್ತು ವಿಕಾಸ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅನ್ನ ಈ ಒಂದು ಯಾವುದರಲ್ಲಿ ಎಜುಕೇಶನಲ್ ಸೈಕಾಲಜಿಯಲ್ಲಿ ಹೇಳಿದ್ದಾರೆ. ಬೆಳವಣಿಗೆ ಅಂದ್ರೇನು, ವಿಕಾಸ ಅಂದ್ರೇನು, ಪರಿಪಕ್ವತೆ ಅಂದ್ರೇನು, ವಿಕಾಸ ಅನ್ನೋದು ಎಂತಹ ಪ್ರಕ್ರಿಯೆ, ವಿಕಾಸದ ತತ್ವಗಳು, ಇವೆಲ್ಲವನ್ನು ನಾವು ಈ ಕ್ಲಾಸಲ್ಲಿ ನೋಡಿದ್ವಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶಗಳು. ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ ರೀತಿಯಾಗಿದ್ದಾವೆ, ಆನುವಂಶಿಕತೆ ಯಾವ ರೀತಿಯಾಗಿ ಬೀರುತ್ತೆ ವಿಕಾಸದ ಮೇಲೆ ಪ್ರಭಾವ, ಹಾಗೂ ಪರಿಸರ ಯಾವ ರೀತಿಯಾಗಿ ಬೀರುತ್ತೆ. ಆನುವಂಶತೆ ಮತ್ತು ಪರಿಸರ ಇವೆರಡು ವಿಕಾಸದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಮಗುವಿನ ಒಂದು ದೈಹಿಕ ಮತ್ತು ಮಾನಸಿಕ ಬದಲಾವಣೆ ಆಗುತ್ತೆ. ಇದು ನೆಕ್ಸ್ಟ್ ನಾನು ಕ್ಲಾಸಲ್ಲಿ ಹೇಳ್ತೀನಿ. ಈ ಕ್ಲಾಸು ತುಂಬಾ ಇಂಪಾರ್ಟೆಂಟ್ ಅಂತ ನನಗನ್ನಿಸ್ತು. ಯಾಕಂದ್ರೆ ಎಲ್ಲ ಪಾಯಿಂಟ್ಸ್ಗಳಿದ್ದಾವೆ, ಎಕ್ಸಾಮ್ ಪರ್ಪಸ್ಸು ಇವೆಲ್ಲವನ್ನ ಕೇಳಬಹುದು. ನೀವು ನೀಟಾಗಿ ಒಂದ್ ಕಡೆ ನೋಟ್ಸ್ ಮಾಡ್ಕೊಂಡು ಓದಿದ್ರೆ ಅತ್ಯುತ್ತಮ. ಈ ಕ್ಲಾಸ್ ನಿಮ್ಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಈ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.